ಅವ್ವ ಅವ್ವ ಸಾಕು ನನಗೆ ಮನಿ. ನಾನು ಎಲ್ಲಿಗಾದರೂ ಹಾಳಾಗಿ ಹೋಗ್ತೀನಿ, ನೀನಂತ ತಡಿಬೇಡ. ಶಿವರಾಜ, ಯಾಕೆ ಹಿಂಗೆ ಹುಚ್ಚಿನಂಗೆ ಮಾತಾಡಕ್ ಹತ್ತಿ? ಏನಾಗೈತೆ ನಿನಗ? ಇನ್ನೂ ಏನಾಗ್ಬೇಕವ್ವ, ನನಗೆ ಎರಡನೇ ಮದುವೆ ಬೇಡ ಅಂತ ಬಡ್ಕೊಂಡೆ. ನನ್ನ ಹೆಂಡತಿ ಸಾಧ್ಯವೆನಿಸ್ಕೊಂಡಾಕಿ ಗಿರಿಜಾ, ಶಿವನು ಸತಿ ಪಾರ್ವತಿ ಅನಿಸ್ಕೊಂಡಾಕಿ ದಿನಾಲು ನನ್ನ ತಲೆ ತುಂಬಿ ತುಂಬಿ ನನಗೆ ಎರಡನೇ ಮದುವೆ ಮಾಡಿಸಿಲ್ಲು. ನನಗೆ ಮಕ್ಕಳಿಲ್ಲ, ನಮ್ಮ ವಂಶಕ್ಕೆ ಗಂಡು ಮಗು ಬೇಕು ಅಂತ ದೇವರು ಮುತ್ನಂತ ಗಂಡು ಮಗನ್ನ ನಾನು ಎರಡನೇ ಹೆಂಡತಿ ಕೊಟ್ಟ. ಈಗ ಅದನ್ನು ನೋಡಿಕೆಗೆ ಸಹಿಸ್ಕೊಳ್ಳೋಕ್ಕಾಗೋದು. ನಾ ಏನು ಮಾಡಲಿ ನೀನೇ ಹೇಳು. ನಿನಗೂ ಹೇಳಿದೆ, ಬೇಡವಾ ಎರಡನೇ ಮದುವೆ, ನಾವು ಗಂಡ ಹೆಂಡತಿ ಚಂದದೇವಿ, ನಾವೇನು ಮುದುಕರಲ್ಲ, ಮುಂದೆ ಮಕ್ಕಳು ಹುಟ್ಟಬಹುದು, ಯಾಕೆ ಅವಸರ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ನೀವಿಬ್ಬರು ಏನಂದ್ರಿ ಅತ್ತಿ ಸೊಸಿ? ಮಕ್ಕಳಾಗೋದು ಭರವಸಿಲ್ಲ, ಡಾಕ್ಟ್ರ್ ಹೇಳ್ಯಾರ ನೀ ಇನ್ನೊಂದು ಮದುವೆ ಆಗಲೇಬೇಕು ಅಂತ ಊಟ ಬಿಟ್ಟು ಕುಂತ್ರಿ ನೀನು ಸೊಸಿನೂ ನೀನು. ಈಗ ಗಂಡು ಮಗು ಹುಟ್ಟಿಂದ ಅದನ್ನು ತಡಿಲಾರ್ದ ಉಸಿರಾಕಕ್ಕೆ ಹಚ್ಚಿದೆ. ನನ್ನ ಮೊದಲ ಹೇಳ್ತೀನ, ಮೊದಲ ನನ್ನ ಮೇಲೆ ಆಕೆ ಬಿದ್ದು ಸಾಯ್ತಿದ್ಲು. ಈಗ ನಾನು ಕರೆದ್ರೂ ನನ್ನ ಹತ್ರ ಬಂದು ಕುಂಡ್ರಾಕ್ ತಯಾರಿಲ್ಲ. ನನಗೆಷ್ಟು ಸಂಕಟಕ್ಕೆ ಗೊತ್ತಾ ಆಕಿನ ಬಿಟ್ಟಿರೋದಂದ್ರೆ. ಯಾಕಂದ್ರೆ ಮೊದಲಿನಿಂದ ನಾವು ಹಂಗೆ ಬಂದೇವಿ ಇಬ್ಬರು. ನಾನು ಎರಡನೇ ಹೆಂಡತಿ ರಾಧ ನನ್ನ ಮ್ಯಾಲೆ ಬಿದ್ದು ಸಾಯ್ತಾಳ. ಆಕೆ ಸಣ್ಣಕಿ ರೂಪವಂತಿ, ಆದರೆ ನನ್ನ ಮನಸ್ಸು ದೊಡ್ಡ ಹೆಂಡತಿ ಮೇಲೆ. ಶಿವರಾಜ, ಯಾಕಿಷ್ಟು ಸಿಟ್ಟಿನಿಂದ ಮಾತಾಡ್ತಿ? ನೀನು ಮೊದಲನೇ ಹೆಂಡತಿ ಗಿರ್ಜಾ ಮಕ್ಕಳ ಸಲುವಾಗಿ ನಡ್ಕೊಳ್ದಿದ್ದ ದೇವ್ರಿಲ್ಲ, ಒಂದು ಪತ್ರಿ ಕಟ್ಟಿ ಉಳಿಲಿಲ್ಲ. ಆದರೂ ದೇವ್ರಾಕಿಗೆ ಮಕ್ಕಳನ್ನ ಕೊಡಲಿಲ್ಲ. ನಾನೇನು ಕರ್ಮ ಮಾಡಿದ್ದೀನಿ? ನನ್ನ ಗಂಡಿಗೆ ಎರಡನೇ ಮದುವೆ ಮಾಡಿ ವರ್ಷ ತುಂಬೋದ್ರಾಗ ಬಂಗಾರದಂತ ಗಂಡು ಮಗನ ಕೊಟ್ಟ. ನನ್ನ ಮಾತ್ರ ಬಂಜೆ ಮಾಡ್ದ ಅಂತ ಹೆಣ್ಣಿಗೆ ಸಂಕಟ ಇರ್ತೈತಿ ಮಗ. ಅದನ್ನ ನೀನೇ ತಡ್ಕೊಂಡು ಹೋಗು, ಆಮೇಲೆ ತಾನೇ ಸರಿ ಹೋಗ್ತೈತಿ. ಮತ್ತೆ ನಿನ್ನ ಮಗ ರಾಜ 4 ವರ್ಷದಾಗ ಮಟ್ಟ ನೀನು ಹಿರೇ ಹೆಂಡ್ತಿನೇ ಜೋಪಾನ ಮಾಡಲಿಲ್ಲ. ನೀನು ಎರಡನೇ ಹೆಂಡ್ತಿ ರಾದಾಗ ಏನು ಗೊತ್ತಿತ್ತು? ಅವ್ರ ಅಕ್ಕ ತಂಗಿ ಚಂದಾದಾರಿಲ್ಲ, ತೀರ್ತು. ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ಇಲ್ವಾ, ಈ 2 ವರ್ಷದಿಂದ ನನ್ನ ಮಗ ರಾಜನ ಕಂಡ್ರು ಸೇರುವಳ್ಳು, ನನ್ನ ಎರಡನೇ ಹೆಂಡತಿ ರಾಧನ ಕಂಡ್ರು ಸೇರುವಳ್ಳು. ಅದು ಬಂದ್ ನೋಡಿ ಕೇಳಕ್ಕೆ. ಯಾರು ಹೇಳ್ತಾರೆ ನನ್ನ ಅಕ್ಕ ಗಿರಿಜಕ್ಕ ನನ್ನ ಕಂಡ್ರೆ ಸೇರುವಳ್ಳು ಅಂತ? ರಾಧಾ, ನಾನು ಹೇಳ್ತೀನಿ. ನನ್ನ 6 ವರ್ಷದ ಮಗು ರಾಜ ಹೇಳ್ತೈತಿ. ನೋಡ್ರಿ, ಈ ಮಗುನ ಮಾತು ಕಟ್ಕೊಂಡು ಅಕ್ಕಗೇನು ಅನ್ಬೇಡ್ರಿ. ಅದಕ್ಕೇನು ತಿಳಿತೈತಿ ಕೂಸಿಗೆ? ನನಗೆಲ್ಲ ತಿಳಿತೈತಿ ದೊಡ್ಡಮ್ಮ ಮಾಡೋದು. ನೀನೇನು ಹೇಳಬೇಕಾಗಿಲ್ಲ, ಸುಮ್ಮಿರು. ನಾನೆಲ್ಲ ಅಪ್ಪನ ಮುಂದೆ ಹೇಳ್ತೀನಿ. ನಿಮ್ಮ ಅಪ್ಪನ ಮುಂದೆ ಏನು ಹೇಳ್ತೀಯ? ಚೋಟುದ್ದ ಅದಿಡಿ ಇಲ್ಲದ ಚಾಡಿ ಹೇಳ್ತಿದ್ಯಾ ಮಗನ ನೀನು? ನಾ ಏನ್ ಮಾಡೇನಿ? ಇದ್ದದ್ದ ಮಾತಾಡೇನ ಅಪ್ಪನ ಮುಂದ. ನೀ ಸುಮ್ ನಿತ್ಕೋ. ರಾಜ, 2 ಹೊಡಿತೀನಿ ನೋಡೀಗ. ಭಾಳ ಮಾತಾಡಕ್ ಹತ್ತಿದ್ದೆ ನೀನು. ನೀನು ಆ ಮಗುಗೆ ಏನು ಅನ್ಕೂಡ್ದು ಹೇಳಿರ್ತೇನೆ ನೋಡು. ಅಪರೂಪಕ್ಕ ನನಗೊಂದು ಗಂಡು ಮಗು ಹುಟ್ಟೈತಿ, ಈ ಮನಿ ದೀಪ ಬೆಳಗಿಸಾಕ. ಇನ್ನೂ 6 ವರ್ಷ ತುಂಬಿಲ್ಲ, 20 ವರ್ಷದವ್ರು ಮಾತಾಡ್ದಂಗೆ ಮಾತಾಡ್ತಾನೆ. ಅಲ್ಲೋ, ನೀನ್ ದೊಡ್ಡಮ್ಮ ನಿನ್ನ ಪ್ರೀತಿ ಮಾಡೋದಿಲ್ಲ? ಖರೆ ಹೇಳಿ ನೀನು. ಮೊದಲು ಭಾಳ ಪ್ರೀತಿ ಮಾಡ್ತಿಲ್ ದೊಡ್ಡಮ್ಮ. ಈಗ ಯಾಕೋ ನನಗೆ ಕಂಡ್ರ ಆಗ್ವಲ್ದಕ್ಕಿಗೆ. ನನಗೆ ಜಳಕ ಮಾಡಿಸೋದು, ಮಮ್ಮು ಉಣ್ಸೋದು ಅಕಿನ ಮಾಡ್ತಿದ್ಲು. ನಾನು ಯಾರ ಹತ್ರ ಹೋದ್ರೆ ಅಲ್ಲಿಗೆ ಹೋಗಬೇಡ, ನನ್ನ ಮಗ ಶಾಣೆ ಅಲ್ಲ ಅಂತ ಎತ್ಕೊಂಡು ಒಳಗೆ ಬರ್ತಿದ್ಲು. ಈಗ ನನ್ನ ಹತ್ರ ಬರಬೇಡ, ಹೋಗು ಅಂತಾಳ. ಏನು ರಾಜ, ಈಟಿದ್ದಿದ್ದಿ ನಿಮ್ಮ ಅಪ್ಪನ ಮುಂದೆ ಚಾಡ ಹೇಳ್ತಿದ್ದಿ? ಇಲ್ಮಾ, ಈಗ ಹಂಗ ಮಾಡಕತ್ತ ದೊಡ್ಡಮ್ಮ. ನಾನು ಏನರ ಕೇಳಿದ್ರ ಹೋಗು, ನಮ್ಮ ಮನೆ ಆಳು ಕಮಲಕ್ಕನ ಹತ್ರ ಇಸ್ಕೋ ಅಂತ ಬೈದು ಕಳಿಸ್ತಾಳ. ಮತ್ತೆ ನಮ್ಮ ಮನೆ ಆಳು ಕಮಲಕ್ಕ ನನ್ನ ಕರ್ಕೊಂಡು ಹೋಗಿ ಏನರ ಕೊಡಿಸ್ಕೊಂಡು ಬರ್ತಾಳ. ಶಿವರಾಜ, ಏನ್ ಬೆರಿಕೆ ಐತೋ ನಿನ್ ಮಗ. ಅವ್ವ, ಸಣ್ಣ ಮಕ್ಕಳು ಎಂದೂ ಸುಳ್ಳು ಹೇಳೋದಿಲ್ಲ, ದೇವರಿದ್ದಂಗವು. ರಾಧಾ, ನೀನೇನಾರಂತೇನಕ್ಕಿಗೆ? ಏನ್ ಮಾತಾಡ್ತೀಯೋ ಶಿವರಾಜ? ಇದು ಬಾಯಿ ಸತ್ತು ಹುಡುಗಿ. ನೀನು ಮೊದಲನೇ ಹೆಂಡತಿ ಮ್ಯಾಗ ಇಲ್ಲದ ಪ್ರೀತಿ. ಊರಾಗ ಜನ ಏನ್ ಮಾತಾಡ್ತಾರ ಗೊತ್ತೈತೆ ನಿನ್ಗ? ಅಂತೂ ದೊಡ್ಡ ಮನಿ ರುದ್ರಮಗ ಇಬ್ರು ಸೊಸೆರು ಮುತ್ತಿನಂತವ್ರು ಸಿಕ್ಕರು, ಇಬ್ರು ಅಕ್ಕ ತಂಗಿ ಎಷ್ಟು ಹೊಂದ್ಕೊಂಡು ಹೋಗ್ತಾರ ಅಂತ. ಇಬ್ಬರ ನಡುವೆ ಮುತ್ತಿನಂತ ಒಂದು ಗಂಡು ಮಗು, ಇನ್ನೇನ್ ಬೇಕಾಕಿಗೆ ಅಂತಾರ. ಆದ್ರ ಎಲ್ಲರ ಮನಸ್ಸು ಹಿಂಗ ಇರೋದಿಲ್ಲ ನೋಡು. ಅಯ್ಯ, ನೀನ್ ಹಿರಿ ಸೊಸಿ ಗಿರಿಜಾಗ ಒಂದು ಗಂಡು ಮಗ ಆಗ್ಬೇಕಿತ್ತು, ದೇವ್ರ ಬಂಜೆ ಮಾಡ್ದ ಅಂತಾರ. ಅದನ್ನ ನಿನ್ನ ಹೆಂಡತಿಗೆ ತಡ್ಕೊಳಕ್ ಆಗೋದಿಲ್ಲ ಅಲ್ವಾ? ಈಕಿನ ಒಂದು ಮಾತಂದು ಬಿಟ್ರೆ, ದೇವ್ರು ನನಗೆ ಮಕ್ಕಳನ್ನು ಕೊಡದಿದ್ರಿ ಏನಾತು, ನನ್ನ ತಂಗಿಗೆ ಯಾರಿಗೂ ಕೊಡದಂಥ ಗಂಡು ಮಗನ ಕೊಟ್ಟ, ನಾವು ಅಕ್ಕ ತಂಗಿ ಚಂದದೇವಿ, ನೀವು ಅದರಾಗ ಹುಳಿ ಹಿಂಡಬೇಡ್ರಿ ಅಂತ ಹೇಳಿಬಿಡ್ಲಿ. ಇನ್ನೊಂದ್ಸಲ ಈಕಿ ಸುದ್ದಿಗೆ ಬರ್ತಾರ ನೋಡವ್ರು. ಅಷ್ಟು ತಿಳುವಳಿಕೆ ಹೆಣ್ಮಕ್ಳಿಗೆ ಬರ್ಬೇಕಲ್ಲ ತಮ್ಮ. ಅದಾರೇನು ಕಲ್ತದ್ದಲ್ಲ ಬಿಟ್ಟದ್ದಲ್ಲ. ಇನ್ನು ನಿನ್ನ ಎರಡನೇ ಹೆಂಡತಿ ರಾಧಾ 4 ಅಕ್ಷರಾರ ಕಲ್ತಾಳ. ನಿನ್ನ ಹಿರೇ ಹೆಂಡತಿಗೆ ಏನು ಬರೋದಿಲ್ಲ.
ಕೆಲಸ ಮಾಡ ಅಂದ್ರೆ 2 ಆಳಿನ ಕೆಲಸ ಮಾಡ್ತಾಳ. ಆದ್ರೆ ಹೊರಗಿಂದೇನು ಗೊತ್ತಿಲ್ಲ ಅದಕ್ಕೆ. ಯಾರು ಕಲಿಸಿದ್ರೆ ತಲೆ ಕೆಡ್ಸ್ಕೊಂಡು ಬರ್ತೈತಿ ತೀರ್ತು. ಹೌದವಾ, ಕಲಿಸ್ತವ್ರ ಮಾತು ಕಲಿಯೋದ್ರಿಂದ ಎಷ್ಟು ಅನಾಹುತಕ್ಕವು ನೀನ ವಿಚಾರ ಮಾಡು. ಈಗ ರಾಧಾ ತಿಳುವಳಿಕಿದ್ದಕ್ಕೆ ನಮ್ಮ ಅಕ್ಕನ ಮನಸ್ಸಿನ ಏನು ಇರೋದಿಲ್ಲ, ಸುಮ್ಮನೆ ಸಿಟ್ಟು ಬಂದಾಗ ಒದರಾಡ್ತಾಳ, ಮತ್ತೊಂದು ತಾಜಿ ಸುಮ್ಮನಕ್ಕಳ ಅಂತ ಈಗ ತಿಳ್ಕೊಂತಾಳ. ಈಕಿ ಜಾಗದಾಗ ಮತ್ತೊಬ್ಬಕ್ಕಿದ್ದು ಈಕಿ ಸ್ವಭಾವನೂ ಆಕಿ ಹಂಗೆ ಆಗಿಬಿಟ್ರೆ ಮುಂದೆ ಮನೆತನದ ಗತಿ ಏನು ನೀನ ವಿಚಾರ ಮಾಡು. ಅಯ್ಯ, ಯಾಕೆ ನೀವು ಕೆಟ್ಟದ ವಿಚಾರ ಮಾಡ್ತೀರಿ? ಈಗೇನು ಅಂಥದ್ದಾಗೈತಿ? ಆಗಿಂದು ಚಲೋ ಅಂತೀಯನ? ರಾಧಾ, ಏನಿವ ಹೇಳೋದು? ನಿಮ್ಮ ಅಕ್ಕನ ವಿಷಯ ಇವನ ಮುಂದೆ ನೀ ಏನಾರ ಹೇಳಿಗಿಳಿಯೇನು? ಯಾಕೆ ಹಿಂಗೆ ಮಾತಾಡ್ತಾನಿವ? ನಾನೇನು ಹೇಳಿ ಅತ್ತೆ, ನಿಮ್ಮದೊಂದು ಒಳ್ಳೆ ವಿಚಾರ. ಇವ್ರ ಮುಂದೆ ಏನಾರು ಹೇಳಿದ್ರ ಮನತನದ್ದು ಹುಡುಗಾಟಿಗೆ ಮಾತು ಹೇಳಬೇಕಷ್ಟೆ. ಅದೇನು ಹುಡುಗಾಟ ಮಾತು ನೀನು ಹೇಳೋವು? ಏನಿಲ್ಲ ಅತ್ತೆ, ಇವತ್ತು ಅಕ್ಕಗೂ ಇವರಿಗೂ ಹಾಸಿಗೆ ಮಾಡಿಕೊಡಕ್ಕೆ ಹೋದೆ. ಅದಕ್ಕೆ ಅಕ್ಕ ಸಿಟ್ಟಿಗೆ ಬಂದ್ಲು. ನಾನು ಅವ್ರ ಹತ್ರ ಮಲ್ಕೊಳ್ಳೋದಿಲ್ಲ, ನೀನೇ ಹೋಗಿ ಮಗ್ಳು ಮಲ್ಕೋ ಅಂದ್ಲು. ಅಲ್ಲ ಅತ್ತೆ, ತಾನ ನಿಂತ್ಕೊಂಡು ನನ್ನ ಇವರ ಮದುವೆ ಮಾಡಿಸ್ತಾಕಿ ಆಕಿ. ದೇವ್ರಂಥ ಗಂಡ ಸಿಕ್ಕ, ಮುತ್ತಿನಂಥ ಮಗು ಹುಟ್ಟಿತು. ಇನ್ನೇನು ಬೇಕು ನನಗೆ? ನನ್ನ ಕೈ ಹಿಡಿದವರದು, ನನ್ನ ಅಕ್ಕ ಗಿರಿಜಕ್ಕನದು ಸೇವೆ ಮಾಡೋ ಭಾಗ್ಯ ಕೊಟ್ನಲ್ಲ ಆ ದೇವರು, ಸಾಕು ನನಗೆ. ಶಿವರಾಜ, ನೀನೇ ಒಂದು ಮಾತು ಕೇಳಬೇಕು ಗಿರ್ಜನ್ನ. ರಾಧಾ ದೇವ್ರ ಮನೆಗೆ ಮಲಗಲಿ, ನೀನಿಲ್ಲೇ ನನ್ನ ಹತ್ರ ಬಾ ಅಂತ. ಯಾಕಂದ್ರ ನಿನ್ನ ಬಿಟ್ಟಿದ್ದಕ್ಕೆಲ್ಲಕಿ ಅದು ನಿನಗೂ ಗೊತ್ತೈತಿ. ಇಬ್ಬರನ್ನೂ ಒಂದೇ ಥರ ನೋಡ್ಕೊಂಡು ಹೋಗ್ಬೇಕಪ್ಪ. ನೀನು ತಿಳುವಳಿಕಿದ್ದವ, ಅದು ಹೆಣ್ಣು, ಮೇಲಾಗಿ ಅಕ್ಕನ ಮಗಳು, ಸೋದ್ರ ಸೊಸಿ, ಚಿಕ್ಕಂದಿಂದಲೇ ನಿನ್ನ ಕೈಯಾಗೆ ಬೆಳೆದದ್ದು. ಬೈದು ಬುದ್ಧಿ ಹೇಳ್ಬೇಕಪ್ಪ ನೀನು. ಏನು ಮಾತಾಡ್ತೀವಿ ನೀನು? ತಿಳಿದು ಮಾತಾಡ್ತೀಯೋ ಏನು ತಿಳಿದ ಮಾತಾಡ್ತೀಯೋ ನನಗೊಂದು ಅರ್ಥ ಆಗೋಲ್ದು. ಹೋಗು, ನಾನು ಆಕಿನ ಬಿಟ್ಟು ಅಂತ ಸರಿ ಇರ್ತಿದ್ದೆ. ನೀನೇ ಹೇಳು. ನನಗೆ ನೀನು ತಾನು ಅಂತಿದ್ಲು, ಅದಕ್ಕೆ ನಾನು ನಗುತ್ತಿದ್ದೆ. ಹೋಗ್ಲಿ ಬಿಡು, ಸ್ವಾದರ ಸೊಸಿ ಅಂದ್ರೆ ಏನು ತಪ್ಪು ಅಂತಿದ್ದೆ. ಮತ್ತು ನನಗೆ ಮದುವೆ ಮಾಡಿಸ್ತೇವ್ರು ಯಾರು? ನನಗೆ ಇನ್ನೊಂದು ಮದುವೆ ಆಗ್ಬೇಕನ್ನೋದಿತ್ತ? ನೀನು ಆಕಿನ ಕೂಡಿ ನನ್ನ ಜೀವನ ಹಾಳು ಮಾಡಿದಿರಲ್ಲ. ಇನ್ನೊಂದು ಮದುವೆ ಬೇಡ, ನನಗೆ ಮಕ್ಕಳಾಗದಿದ್ರು ಅಷ್ಟು ಹೋತು ಬೇಡ ಅಂದ್ರೆ ಅದಕ್ಕೇನಂದ ಭೋಸಡಿ. ದೊಡ್ಡ ಮನೆತನಕ್ಕೆ ಮಕ್ಕಳು ಇರ್ದಿದ್ರೆ ಹೆಂಗ, ನಾ ಏನಾರ ತೊಗೊಂಡು ಸಾಯ್ತೀನಿ ಅಂದ್ಲು. ಅವಾಗ ನೀನು ಆಕೆ ಮನಸ್ಸು ನೋಯಿಸೋದು ಬೇಡ ಆಗಿಬಿಡು ಅಂದಿ. ಅವಾಗ ನಾವು ಒಪ್ಕೊಂಡೆ 2ನೇ ಮದುವೆ ಆಗಕ್ಕ. ಮದುವೆಯಾಗಿ ಮಗು ಹುಟ್ಟಿಂದ ಈ ಸೋಗ ತೆಗೆದ್ಲು ರಂಡಿ. ನನಗೂ ಆಕೆ ಹೆಂಡತಿನ, ಈಕಿನೂ ಹೆಂಡತಿನ. ನೀನೇ ಹೇಳ್ಬೆ, ಸುಮ್ಮನೆ ನಿಂತಲ್ಲ. ಇದಕ್ಕೆ ಯಾರು ಹೊಣೆಯಲ್ಲ, ನಾನೇ ಹೊಣೆ. ಈ ಸಮಸ್ಯೆ ನಾನೇ ಬಗೆಹರಿಸ್ತೀನಿ. ನೋಡ್ರಿ, ಮೊದಲ ನನ್ನ ತಪ್ಪು. ನನ್ನ ತಾಯಿಗೆ ಹೇಳಿದೆ. ಯಾಕಂದ್ರೆ ಅಕ್ಕನ ಮಗಳು ಸ್ವಾದ್ರ ಸೊಸೆಯನ್ನ ಮದುವೆ ಆಗ್ಯಾರ. ನಾನು ಹೊರಗಿನ ಹಾಕಿನಿ. ಈ ಸಂಬಂಧ ಬೇಡ, ನನಗಿಷ್ಟ ಇಲ್ಲ. ಒಬ್ಬ ದಾರ್ಯ ಹೋಗೋ ಬಡವ ಕೊಡ್ರಿ, ನಾ ಬ್ಯಾಡ ಅನ್ನೋದಿಲ್ಲ ಅಂದ್ರೆ ನನ್ನ ತಂದೆ ತಾಯಿ ಒಪ್ಪಲಿಲ್ಲ. ನಿನಗಿಂಥವರ ಸಿಗೋದಿಲ್ಲ, ನೀ ಒಲ್ಲೆ ಅನಿಬೇಡ, ಹೂ ಅನ್ನು ಅಂತ ನನ್ನ ಹೂ ಅನಿಸಿ ಒಪ್ಪಿಸಿದ್ರು ಇವ್ರನ್ನ ಕೈ ಹಿಡಿಯಾಕ. ರಾಧಾ, ಇದರಾಗಿ ನಿನ್ನ ಸುದ್ದಿ ಬಂದಿಲ್ಲ, ನೀ ಸುಮ್ಮನೆ ನಿಂತ್ಕೋ. ಮತ್ತೆ ಯಾರ ಸುದ್ದಿ ಮಾತಾಡಕತ್ತೀರಿ ನೀವು? ಮರು ಮದುವೆಗೆ ಒಲ್ಲೆ ಅಂದವರು ಮತ್ತ್ಯಾಕೆ ನನ್ನ ಕೈ ಹಿಡಿಯಕ್ಕೆ ಹೋಗಿದ್ರಿ? ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೊಳ್ಳಕ್ ಹೋಗಿದ್ರಿ? ನನ್ನ ಕಣ್ಣೆದುರಿಗೆ ನಿಮ್ಮ ಜೀವನ ಹಾಳಾಗೋದು ನೋಡಿ ನಾ ಹ್ಯಾಂಗೆ ಸುಮ್ಮನಿರ್ಲಿ? ನನಗೂ ಮನಸ್ಸಿದೆ, ನಾನೇನು ಬಂಡಿಗಲ್ಲಲ್ಲ. ಆ ಕಲ್ಲಿಗೆ ನಿಮ್ಮ ತಲೆ ಹೊಡ್ಕೊಂಡು ನಿಮ್ಮ ಜೀವನ ಹಾಳು ಮಾಡಾಕ ನಾನು ನಿಮ್ಮ ಎಡಕ್ಕೆ ಕುಂತ್ಕೊಂಡು ಮದುವೆಯಾಗಿ ಬಂದೀನಿ. ನಾನೇನು ಬಗಲಾಗ ಸೀರೆ ಇಟ್ಕೊಂಡು ಓಡಿ ಬಂದು ನಿಮ್ಮ ಮನೆ ಹೊಕ್ಕಿಲ್ಲ ನಿಮ್ಮ ಜೀವನ ಹಾಳು ಮಾಡಕ್ಕ. ನಿಮಗೆ ಯಾರು ಆಗಂದಿದ್ರು ಇನ್ನೊಂದು ಮದುವೆನ ಇಷ್ಟೆಲ್ಲ ಬೆಂಕಿ ಹಚ್ಚಾಕ? ಮಚ್ಚರೆ ಬಾಯ್. ಅಮ್ಮ, ಭೋಸಡಿ ಬಾಯಿ ಐತೆ ಅಂತ ಏನಾರ ಮಾತಾಡ್ತಿ? ಮುತ್ತೈದೆಯಾಗಿ ನಡುಮನೆಯಾಗಿ ನಿಂತ್ಕೊಂಡು ಬೆಂಕಿ ಹಚ್ಚು ಅಂತಿದಿ. ಹೊಲಸರಂಡೆ, ಇನ್ನೊಂದು ಕೊಡತನ್ ನೋಡಿ ಬಾಯಿ ಬಿಟ್ಟಿರ. ಶಿವರಾಜ, ಆಕಿನ ಯಾಕೆ ಹೊಡಿತಿದಿ? ಆಕೆಯನ್ನು ಮಾತಾಡಬಾರ್ದು ಮಾತಾಡಿಲ್ಲ, ಸಂಕಟಕ್ಕೆ ಮಾತಾಡ್ಯಾಳ. ನಿನ್ ಜೀವನ ಹಾಳ ತಂದಿದ್ದಕ್ಕ ಅದಕ್ಕೆ ಹೊಲಸರಂಡೆ ಅನ್ನೋದ? ಅಷ್ಟಕ್ಕೆ ಹೊಡೆಯದ? ಹೊಡಿರಿ ಬಿಡಿಯತ್ತೆ. ಇವರು ನನಗೆ ಹೊಡೆದದ್ದಕ್ಕೆ ನೋವಾಗಿಲ್ಲ. ಹೊಲಸರಂಡಿ ಅಂದ್ರಲ್ಲ, ಅದು ನೋವಾತ್ ನನಗೆ. ನಾನು ಹೊಲಸ್ತನ ಮಾಡಿ ಬಂದು ನಿಮ್ಮ ಮಗನ ಕೈ ಹಿಡಿದಿದ್ದು ನೋಡು, ಅದಕ್ಕೂ ಹೊಡೆದ್ರಿ ಅವರು. ಮತ್ತೆ ನೀನು ಹಲ್ಲ ಉದುರಿಸ್ತಾನೆ ಬಾಯಿ ಬಿಟ್ರ. ಅಷ್ಟು ಮಾಡ್ರಿ, ಆವಾಗಾರ ನಿಮಗೆ ನೆಮ್ಮದಿ ಸಿಗತೈತಿ. ನನ್ನ ಹಲ್ಲು ಹೋದ್ರ ಇನ್ನು ನಿಮ್ಗೆ ಸಿಟ್ಟೈತೇನ? ಇದ್ರೆ ಈಗ ತೀರಿಸ್ಕೊಳ್ರಿ, ಮತ್ತೆ ನಿಮ್ಗೆ ಸಿಟ್ಟು ಬರೋದಿಲ್ಲ. ನಾನು ಬಾಳು ಮಾಡಕ್ ಬಂದು 8 ವರ್ಷ ಆತು, ಈ ಥರ ನೋಡಿದ್ದಿಲ್ಲ ನಿಮ್ಮ ಸಿಟ್ಟು. ಇವತ್ತು ನೋಡಿದೆ. ಒಂದ್ಸಲನಾರ ನಿಮ್ಮ ಕಡೆಯಿಂದ ಹೊಡೆಸ್ಕೋಬೇಕು ಅನ್ನೋದಿತ್ತ?
ಇವತ್ತು ಬಿತ್ತು ಕಡತ ಏನು ಬಿರುಸದವ್ರು ನಿಮ್ಮ ಕೈ. ಅಲ್ಲ, ಇನ್ನೊಂದು ಹೊಡೀರಿ ನೋಡೋಣ. ಲೇ ನಾಚಿಗೇಡಿ, ಇನ್ನೊಂದು ಹೊಡಿಬೇಕಂತೀವಿ ಯವ್ವ. ಹೊಡಿಲಿ, ಒಂದು ಕಿವಿ ಬಂದಾಗಂಗ. ಏನೋ ಶಿವರಾಜ, ಸಣ್ಣ ಹುಡುಗಾಗ್ಬಿಟ್ಟಿಯಲ್ಲ ನೀನು. ಅದು ಹೊಡೆಸ್ಕೊಂಡು ಇನ್ನೊಂದು ಹೊಡಿರಿ ಅಂತೈತಿ, ನೀನು ಹೊಡಿಲೇನೋ ಅಂತಿದ್ದಿ. ನಿನಗೇನು ಅನ್ಬೇಕಪ್ಪ? ಅತ್ತೇ, ಇವರಿಗೆ ಏನು ಅನ್ನಬಾರ್ದು. ಇನ್ನೊಂದು ಮದುವೆ ಮಾಡ್ಬೇಕು ಇವರಿಗೆ. ಅಕ್ಕ ನನ್ನ ಮದುವೆ ಮಾಡಿ ಅನುಭವಿಸಕತ್ತಾಳಲ್ಲ, ಇನ್ನೊಂದು ನಾನು ಇವರಿಗೆ ಮದುವೆ ಮಾಡಿ ನಾನು ಅನುಭವಿಸ್ಬೇಕು. ಅಂದ್ರ ನಾನೀಗ ನಿಮ್ಮಿಬ್ಬರ ಕೈಯಾಗ ಸಾಲದ ಮತ್ತೆ ಇನ್ನೊಬ್ಬಕ್ಕೆ ಬೇಕನ್ ನನಗ? ಅದಕ್ಕೇನಂತೆ, ದಶರಥ ಮಹಾರಾಜನಿಗೆ 3 ಮಂದಿ ಹೆಂಡ್ರು. ಬೇಡ, ಇನ್ನೂ 2 ಮಾಡು. ಅಂದ್ರೆ ಇಬ್ರು ಕೈ ಇಬ್ರು ಕಾಲ್ ಜಕ್ಕೊಂತ ಕುಂಡ್ರಿ ಅಂತ್ರಿ. ನೋಡುವ, ಈಗ ಹೊಡೆಸ್ಕೊಂಡು ಮನಸ್ಸಿನಾಗ ಇಟ್ಕೊಂಡ್ಲ ಹಿಂಗೆ ನಕ್ಕೊಂತ ಜೀವನ ಕಳ್ಯಾಕ ಏನಾಗೈತಿ ನಿನ್ನ ಮೊಮ್ಮಗಳಿಗೆ? ನಮ್ಮ ಮನೆ ಕೆಲಸದಕ್ಕೆ ಕಮಲವಾಗಿದ್ದಷ್ಟು ಬುದ್ಧಿ ನಿನ್ನ ಮೊಮ್ಮಗಳಿಗಿಲ್ಲ. ದೇವರು ಆಕೆಗೆ ಎಂದು ಒಳ್ಳೆ ಬುದ್ಧಿ ಹಾಕ್ತಾನೋ ಏನು? ಅತ್ತೆ, ನೀವೊಂದು ಕೆಲಸ ಮಾಡ್ರಿ. ಏನವದು? ಅತ್ತೆ, ನಿಮ್ಮ ವಂಶಕ್ಕೊಂದು ಗಂಡು ಮಗು ಬೇಕಿತ್ತು, ಅದನ್ನು ನಾ ಕೊಟ್ಟೆ. ಸ್ವಲ್ಪ ದಿನ ನಾನು ತವ್ರ ಮನೆಗೆ ಹೋಗ್ತೀನಿ, ನೀವು ನಿಮ್ಮ ಮೊಮ್ಮಗನ ಕಟ್ಕೊಂಡಿರ್ರಿ, ಅಂದೆಲ್ಲ ಸರಿ ಹೋಗುತ್ತೆ. ಇವರು ನನ್ನ ತವ್ರ ಮನೆಗೆ ಬರ್ಕೊಂತ ಇರಲಿ, ಮತ್ತೆ ನಾ ಬರ್ತೀನಿ. ಸ್ವಲ್ಪ ದಿನ ಚೆಂದಾಗಿರ್ಲಿ ಇಬ್ರು, ಅಂದ್ರೆ ಅಕ್ಕನ ತಲೆ ಅಂದು ಹೋಗುತ್ತೆ. ಅಷ್ಟು ಮಾಡ್ತೀಯನಪ್ಪ? ಅಂದ್ರ ಆಕೆ ತಲೆಯಂದಾರ ಹೊಕ್ಕೈತೆ ನೋಡನು. ಬೇ ಮುದಿಕೆ ಅದಲ್ಲ ಬೇ, ಬುದ್ಧಿಗಿದ್ದೆ ಐತೆ ನಿನಗ? ಯಾಕಪ್ಪ? ಆಕೆ ತಲೆ ಸುಧಾರ್ಸಕ ಈಕಿನ ತವ್ರ ಮನೆಗೆ ಬಿಡ್ಲಿ. ನಾಳೆ ಊರ್ ಜನ ಉಗುಳ್ಯಾರ ನೋಡ್ರಿಪ್ಪ, ಇಬ್ಬರಿಗೆ ನಡಿಲಿಲ್ಲನ ಅದಕ್ಕೆ ಸಣ್ಣ ಹೆಂಡತಿನ ತವ್ರ ಮನೆಯಾಗ ಬಿಟ್ಟಾನಂತ ಹೆಸರು ತಗೊಳ್ಳಿ. ರೇ, ನಿಮಗ ಬುದ್ಧಿ ಇದ್ದಿ ಐತಿಲ್ಲ, ಅದನ್ನಾರ ಹೇಳ್ರಿ. ನನಗೆ ಬುದ್ಧಿ ಇದ್ದಿದ್ರ ನಾನೇ ಯಾಕೆ ಇಬ್ಬರನ್ನ ಕಟ್ಕೊಂತಿದ್ದೆ? ಕಟ್ಕೊಂಡ್ರೆ ಏನ್ ತಪ್ಪಾತು? ಸ್ವಲ್ಪ ದಿನ ಹ್ಯಾಂಗಾರ ಈ ಸಮಸ್ಯೆ ಬಗೆಹರಿಸೋನು, ಆಮೇಲೆ ಇಬ್ರು ನಾವು ಒಂದಾಕಿವಿ. ಅಂದ್ರ ಹರಿಗೆಟ್ಟು ಹೈದರಾಬಾದಾಗಿಂದ ಈಗ ಒಂದ ಕೆಟ್ಟೈತಿ, ಅವಾಗ ಪೂರ ಕೆಟ್ಟ ಹೋಗ್ಲಿ ಅಂತೇನ? ಅದನ್ನಾರು ಹೇಳ. ಶಿವರಾಜ, ಈ ಹುಡುಗಿ ಗುಣ ಎಷ್ಟು ಹೊಗಳಿದ್ರು ಕಮ್ಮಿನ. ಈ ಹುಡುಗಿ ಹತ್ರ ಇರೋ ದೊಡ್ಡ ಗುಣ ನನ್ನ ಮೊಮ್ಮಗಳಿಗೆ ಯಾಕೆ ಬರುವಲ್ದು? ಆಕಿನ ನಿನಗೆ ಮದುವೆ ಮಾಡೋದಕ್ಕಿಂತ ಈಕಿನ್ನೇ ಮಾಡಿದ್ರೆ ನಿನ್ನ ಬಾಳೆ ಸುದ್ದ ಹಾಕಿತ್ತು. ಇದು 4 ಅಕ್ಷರನೂ ಕಲ್ತಿತ್ತು. ಅತ್ತೆ, ಈಗೇನು ಆಕಾಶ ಕಳಚಿ ಬಿದ್ದೈತಿ ಅಂತ ಹಿಂಗೆ ಮಾತಾಡಕತ್ತೀರಿ ನೀವು? ನಾನು ಹೇಳಿದ ಮಾತಿಗೆ ನೀವಿಬ್ರು ಒಪ್ಕೊಂತೀರಿಲ್ಲ? ನೀನಲ್ಲ, ನಿಮ್ಮಪ್ಪಲ್ಲ, ನಿಮ್ಮ ಮನೆ ಕುಲದೇವ್ರು ಬಂದು ಹೇಳಿದರೂ ನಾನು ಕೇಳೋದಿಲ್ಲ. ನೀನು ಮನೆಯಿಂದ ಕಾಲು ಹೊರಗೆ ಹಾಕೂಡುದು. ಯಾರು ನಮ್ಮ ಸಂಸಾರ ನೋಡಿ ಸಂಕಟ ಪಡ್ತಾರೋ ಅವರ ಹೋಗ್ಲಿ ಬೇಕಾದ್ರೆ ಹೊರಗೆ. ನೀನು ಮೊದಲೇ ಹೆಂಡತಿ ಗಿರ್ಜಾ ಬಂದ್ಲು ನೋಡು. ಯಾರಿಗೆ ನೀವು ಮಾತಾಡೋದು? ಯಾರು ಹೊರಗೆ ಹೋಗ್ಬೇಕು? ಬಾ ಗಿರ್ಜಾ, ನಿನ್ ಸುದ್ದಿನೇ ಮಾತಾಡ್ತಿದ್ದಿದ್ದು. ಯಾರಿಗೋ ಹೊರಗೆ ಹೋಗಂದ್ರಲ್ಲ? ನಮ್ಮ ಸಂಸಾರ ನೋಡಿ ಸಂಕಟ ಪಡೋರಿಗೆ. ಯಾರು ಸಂಕಟಪಟ್ಟಾರ? ಯಾರಿಗೆ ನೀವು ಅನ್ನೋದು ಬಿಡಿಸಿ ಹೇಳ್ರಿ. ನಮ್ಮ ಮನೆ ಸಂಸಾರದಾಗ ಹೊರಗಿನವ್ರು ಹುಳಿ ಹಿಂಡಾಕ್ ಬರ್ತಾರ? ಈಗ ಚಂದ ಅದೀವಲ್ಲ ನಾವು, ಅಕ್ಕ ತಂಗಿ ಮಗು ರಾಜು, ನಾವೆಲ್ಲ ಚಂದ ಇರೋದಕ್ಕೆ ನೀವು ಯಾವಾಗಲೂ ಸಿಡಿ ಸಿಡಿ ಅಂತೀರಲ್ಲ, ಏನಾಗೈತೆ ನಿಮಗೆ? ಗಿರಿಜಾ ಗಿರಿಜಾ, ಮತ್ತ್ಯಾಕೆ ಶಾಂತಿ ಹುಟ್ಟಿತಿ ಮನ್ಯಾಗ? ಮತ್ತೆ ನಿನ್ ಗಂಡ ನಿನ್ನ ಎಷ್ಟು ಪ್ರೀತಿಯಿಂದ ಕರೆದ್ರು ಒಲ್ಲೆ ಅಂತ್ಯಂತಲ್ಲವ? ಎದಕ್ಕೆ ಕರೆದಾರ ಅವ್ರು ನನ್ನ? ಹೇಳೋ ಮತ್ತೆ, ಸುಮ್ಮನೆ ಅದಲ್ಲ, ಉತ್ತರ ಕೊಡು. ನನಗೆ ಹಂಗೆ ಮಾತಾಡ್ತಾಳೆ ಹೆಂಗೆ ಮಾತಾಡ್ತಾಳೆ ಅಂತಿದ್ದೆಲ್ಲ, ಈಗ ನನ್ನ ಮೊಮ್ಮಗಳನ್ನ ನೋಡಿದ ಕೂಡಲೇ ನೀನು ಬಾಯಿ ಸತ್ತೋತೇನು? ನೋಡ್ಬೇ, ಕೆಲವೊಂದು ಹೇಳೋವಿರ್ತಾವ, ಕೆಲವೊಂದು ಹೇಳದಂತವಿರ್ತಾವ. ಅವು ನಿನಗೆ ಗೊತ್ತಾಗೋದಲ್ಲ ಹೆಣ್ಮಕ್ಳಿಗೆ. ಹೌದಪ್ಪ, 6 ಹಡ್ದಾಕಿ ಮುಂದೆ 3 ಹಡ್ದಾಕಿ ಮುರ್ಕ ಮಾಡಿದ್ಲು ಅಂದಂಗ ನನಗೆ ಹೆಂಗಪ್ಪ ಗೊತ್ತಾದಿತ್ತು? ಈಕಿ ತಪ್ಪು ಮಾಡಿದ್ದು ಹೇಳಿದ್ರೆ ನನಗೆ ಗೊತ್ತಾದಿತ್ತು. ನಾನು ಈಕಿಗೆ ಬುದ್ಧಿ ಹೇಳಕ್ ಬಂದಿತ್ತು. ನೀ ಬಾಯಿ ಬಿಟ್ಟು ಹೇಳ್ದೇನೆ ನಾ ಆಕಿಗೆ ಏನಂತ ಹೇಳಬೇಕು ನನ್ನ ಮೊಮ್ಮಗಳಿಗೆ? ಹಂಗಾರ ಈಕಿನ ಏಸ್ ಸಲ ಕರೆದನಿ ಕೇಳು. ಏಸ್ ಸಲ ಕರೆದ್ರು ನಾನು ಅಲ್ಲೇ ಅದಾಳ ನೋಡ್ರಿ ನಿಮ್ಮ 2ನೇ ಹೆಂಡತಿ ರಾಧಾ, ಆಕಿಗೆ ಹೇಳ್ರಿ ಏನು ಹೇಳೋದಿದ್ರು ನಾನು ಕರಿಬೇಡ್ರಿ ನೋಡ್ರಿ ಹೇಳ್ತೀನಿ ಅಂತ ನನಗೆ ಆರ್ಡರ್ ಮಾಡ್ತಾಳ. ಓಹೋ, ಈ ವಿಷಯ ನಡೆದೈತೇನು? ತಿಳಿಯಿತು ಅಮ್ಮ. ನಿನಗೊಂದು ಮಾತು ಹೇಳ್ತೀನಿ. ಇವರು ಮೊದಲನಂಗ ನಾನು ಎದಕ್ಕೆ ಕರೆಯವರು? ನನ್ನ ತಂಗಿಗೆ ಹೇಳ್ತಿದ್ದೆ ನೀನ ಹೋಗು ಅಂತ. ನಮ್ಮ ಪ್ರೀತಿ ಏನು ಹಳಸೈತಿ. ನೀನು ಹೊಸಬಳು, ಮೊದಲು ಈ ಮನೆತನಕ್ಕೆ ಒಂದು ಗಂಡ ಮಗ ಆಗ್ಲಿ ಅಂತ ಈಗೇನು ಕಳಿಸ್ಕೊಡ್ತಿದ್ದೆ. ಏನ್ ತಪ್ಪಾತು? ನೋಡ್ಬೇ, ನೋಡಿಕಿ ಮಾತಿನಾಗ ಏನಾರ ಒಂದು ಇಟ್ಟಿರ್ತಾಳ. ತಾನು ಹಳಸಿದ್ದಂತ ರಾಧಾ ಬಿಸಿ ಅಡಿಗೆ ಅಂತ, ಅದಕ್ಕೆ ನೀವು ಅದನ್ನ ಊಟ ಮಾಡ್ರಿ, ಈ ಅಡಿಗೆ ಕೈ ಹಚ್ಚಬೇಡ್ರಿ ಅಂತ ಈಕಿ ಮಾತಿನ ಅರ್ಥ. ಈಕಿ
ಕಲಿದೆ ಇದ್ದಕಿ, ರಾಧಾ ಕಲ್ತಕಿ. ಇವರಿಬ್ಬರ ಪೈಕಿ ಯಾರನ್ನ ಬುದ್ಧಿವಂತರು ಅಂತಿದಿ ನೀನೇ ಹೇಳ. ನನಗಿದ್ರಾಗ ತಿಳಿಯೋದಿಲ್ಲಪ್ಪ, ನಿಮಗೆ ಬಿಟ್ಟಿದ್ದು. ಅಲ್ಲಮ್ಮ, ನನ್ನ ಮತ್ತ್ಯಾಕೆ ಅವರು ಅಪಾರ್ಥ ಮಾಡಿಕೊಂಡ್ರು? ಏ ತಂಗಿ ರಾಧಾ, ನಿನಗೆ ನಾ ಒಂದು ಸಲನಾದರೂ ಏನಾರ ಅಂದಿನೇನು ಹೇಳಿ ನೋಡೋಣ. ಇಲ್ಲಕ್ಕ, ಇವರು ಏನೇನೋ ಕಲ್ಪನೆ ಮಾಡ್ಕೊಂತಾರೆ. ಅದಕ್ಕೆ ನಾ ಹೊಣಿನ? ನೀನ ಹೇಳು. ಸೋದರ ಮಾವ ಒದರಾಡ್ತತಿ, ಅದಕ್ಕೆ ನಾ ಲಕ್ಷಣ ಕೊಡೋದಿಲ್ಲ. ಇದರ ಸ್ವಭಾವನ ಹಿಂಗೆ ಬಿಡು ಅಂತ ನನಗೂ ಗೊತ್ತೈತಿ. ನಾನು ನೀನು ಚಂದದೇವಲ್ಲ, ಇದ್ರ ಕೂಟೇನು ನೋಡ್ಬೇವ ಹೆಂಗ್ ಒಂಟಕ್ಷರಲೆ ಮಾತಾಡ್ತಾಳ. ಸೋದರ ಸೊಸಿ ಮಾತಾಡಿದ್ರೇನು ತಪ್ಪು? ಮನಸ್ಸಿನಾಗ ಏನಿಲ್ಲಲ್ಲ. ರಾಧಾ, ಹಂಗಾರೆ ನೀ ಒಂದು ತಿಂಗಳು ಒಪ್ಪತ್ತು ತವ್ರ ಮನೆಗೆ ಹೋಗು. ಈಕಿ ನನ್ನ ಮಗ್ಗಲಿಗೆ ಇರಲಿ. ನಿಮ್ಮ ಹತ್ರನ ಅದೇನಲ್ಲ, ಆಕೆ ಯಾಕೆ ತವ್ರ ಮನೆಗೆ ಹೋಗ್ಬೇಕು? ಈಕೆ ತವ್ರ ಮನೆಗೆ ಹೋದ್ಲು ಅಂದ್ರೆ ಈಕೆ ಮಗನ ಬಿಟ್ಟಿರಾಕ ನನಗಾಗ್ಬೇಕಲ್ಲ. ಅಕ್ಕಿ ಮಗು ಯಾಕ, ನಿನ್ನ ಮಗು ಅನ್ನು. ನಮ್ಮಿಬ್ಬರಿಗೂ ಮಗು ಆತಾ. ನೋಡಕ್ಕ, ನಾನು ನನ್ನ ತವ್ರ ಮನೆಗೆ ಹೋಗೋದಿಲ್ಲ. ನಿಮ್ಮಿಬ್ರದ್ದು ಸೇವೆ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ತೀನಿ. ನಿಮ್ಮಿಬ್ಬರನ್ನೂ ಒಂದು 8 ದಿನದರ ಕೋಲಿಯಾಗಿ ಹಾಕಿ ಕೀಲಿ ಹಾಕ್ಬಿಡ್ತೀನಿ. ನಿನ್ನ ಕೂಟು ಎಷ್ಟು ಮಾತಾಡ್ತಾರೋ ಮಾತಾಡಲಿ. ಅಕ್ಕ, ನೀನು ಒಂದು ಕೆಲಸ ಮಾಡಬೇಡಕ್ಕ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಇವ್ರ ಅರಬಿ ಒಗದು ಹಾಕೋದು, ನಿನ್ನ ಸೀರೆ ಒಗದು ಹಾಕೋದು, ನಿಮ್ಮಿಬ್ಬರಿಗೂ ನಾನೇ ಊಟ ತಂದು ಕೊಡೋದು, ನಿಮ್ಮಿಬ್ಬರಿಗೂ ಸ್ನಾನ ಮಾಡಿಸೋದು, ಒಟ್ಟು ನಿಮ್ಮಿಬ್ಬರ ಸೇವಾ ಏನೈತಿ ಅದನ್ನೆಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಿ. ಒಟ್ಟ 8 ದಿನ ಏನು 10 ದಿನ ಏನು ತಿಂಗಳೇನು ಇವ್ರನ್ನ ಹೊರಗೆ ಬೇಡಬೇಡ ನೋಡಕ್ಕ. ಅಂದ್ರ ತಲೆ ಸುದ್ದಾಕೈತಿ. ಯಾಕಂದ್ರೆ ಭಾಳ ಮಾತಾಡ್ತಾರೆ ಇವರು. ಇಷ್ಟು ದಿವಸ ನಿನ್ನ ಕೂಟ ಹ್ಯಾಂಗ್ ಬಾಳೆ ಮಾಡಿದ್ರೋ ಏನೋ. ನಿನ್ನ ಸ್ವಭಾವ ಕಂಡು ಹಿಡಿಯಕ್ಕಾಗ್ಲಿಲ್ಲ ಇವರಿಗೆ. ದೇವರಂಥ ನನ್ನ ಅಕ್ಕನಿಗೆ ಏನೇನೋ ಮಾತಾಡ್ತಾರೆ. ಮೂಗಿನ ಮೇಲೆ ಸಿಟ್ಟು. ಅದಕ್ಕೆ ಹಣ್ಣುಗಾಯಿ ನೀರುಗಾಯಿ ಆಗ್ಬೇಕು ನೋಡಕ್ಕ. ಹಂಗ ಮಾಡ್ಬೇಕು ಇವ್ರನ್ನ ನೀನು. ಹುಚ್ಚು ಹುಡುಗಿ, ನಂದೇನಮ್ಮ, ಆಗೈತಿ ಹೋಗೈತಿ. ನೀನಿನ್ನೂ ಸಣ್ಣಾಕಿ, ನೀವು ಚಂದಾಗಿರ್ರಿ. ಅದನ್ನ ನೋಡಿ ನಾ ಸಂತೋಷ ಪಡ್ತೀನಿ. ಕಮಲಾ ಬಂದ್ಲೋಡು, ನಮ್ಮ ಮನೆ ಆಳು. ಕಮಲಾ, ಅಡಿಗೆ ಆಗೈತಿ? ಅಡಿಗೆ ಆಗಿ ಮತ್ತ ಆರ್ತ್ರಿ ಅವ್ವ, ತಣ್ಣಗಾತು. ಅದು ನಾನಾದಂಗಾಗೈತಿ. ಕಮಲಾ, ಬಿಸಿದು ಇವ್ರಿಗೆ ಹಾಕು, ಆರಿದ್ದು ನನಗೆ ಹಾಕು. ಯಾಕೆ ಹಿಂಗೆ ಮಾತಾಡ್ತೀಯಕ್ಕ ನೀನು? ಮೊದಲ ಊಟ ಮಾಡ್ರಿ, ಆಮೇಲೆ ಮಾತಾಡರಂತೆ. ರಾಧಾ, ನೀನು ಹೋಗು, ಮಾವ್ಗ ಅಮ್ಮಗ ಊಟಕ್ಕೆ ಹಾಕು, ನಾನು ಆಮೇಲೆ ಉಣ್ತೀನಿ. ಹೋಗು. ಕಮಲಾ, ನೀ ನನ್ನ ತಲೆಗೆ ಎಣ್ಣೆ ಹಸ್ತಿ, ಯಾಕಂದ್ರೆ ನಾ ಎರ್ಕೋಬೇಕು. ಊಟ ಮಾಡಿ ನಡಿಯಕ್ಕ, ಆಮೇಲೆ ನಾನೇ ಎಣ್ಣೆ ಹಚ್ಚಿರಿತೀನಿ. ನೀನು ಬಾ ಉಣ್ಣು. ನೀವು ಹೋಗ್ರಿ, ಊಟ ಮಾಡ್ರಿ, ನಾ ಎರ್ಕೊಂಡ ಮೇಲೆ ಊಟ ಮಾಡ್ತೀನಿ. ಅವ್ವ ಬಾ ರಾಧಾ, ನಡಿ ಊಟಕ್ಕೆ ಬಡಿಸು. ಆಕೆ ಯಾವಾಗಾರ ಉಣ್ಣುವಳ್ಳಾಕ ನಡಿ. ಕಮಲಾ, ನೋಡ್ದಿ ಇವರೆಲ್ಲರೂ ಒಂದಾದದ್ದು? ಇರ್ಲಿ ಬಾಕ, ಎಲ್ಲಾರು ನಿನ್ನ ಮೇಲೆ ಪ್ರೀತಿ ಅದಾರ. ಇಲ್ಲದ ಯಾಕೆ ವಿಚಾರ ಮಾಡ್ತಿ? ನಿಮ್ಮಪ್ಪಾರು ಬಂದ್ರು ನೋಡು. ಯಪ್ಪ, ನಿಂಗಪ್ಪ ಸಾವ್ಕಾರ ಆರಾಮದೀರಾ? ಆರಾಮದೇನವಾ? ಏನು ಕಮಲವ್ವ, ಏಕೆ ನನ್ನ ಮಗಳ ಗಿರ್ಜಿ ಆರಾಮದಾಳ? ಅಪ್ಪ, ಯಾವಾಗ ಬಂದಿ? ಊರಾಗ ಎಲ್ಲರೂ ಆರಾಮದಾರ? ಅವಾಗೇನೋ ಕಾಲು ನೋವಾಗಿತ್ತಂತಲ್ಲ, ಆರಾಮಾಗೈತಿ? ತೋರಿಸಿದ್ನಲ್ವ, 8-10 ಸಾವಿರ ರೂಪಾಯಿ ಖರ್ಚಾತು. ಹಾಂ, ನಿನ್ನ ಮಗ, ನಿನ್ನ ಗಂಡ, ನಿಮ್ಮಮ್ಮ ಎಲ್ಲರೂ ಆರಾಮದಾರ? ಅರೆ ಏ ಇಲ್ಲಿ ನೀ ಯಾಕೆ ಕಣ್ಣೀರು ಹಾಕ್ತೀವಿ? ಓಹೋ, ಮಕ್ಕಳಾಗಲಿಲ್ಲ ಅಂತ ನೀ ಅದನ್ನು ಪಡ್ಕೊಂಡು ಬಂದಿಲ್ಲ. ಇದ್ದ ಮಗನ್ನ ನೋಡಿ ಆನಂದ ಪಡ್ಬೇಕವ, ಆನಂದ ಪಡ್ಬೇಕು. ಅಲ್ರಿ ಅಪ್ಪ, ಅದು ಹೊಟ್ಟಿಲಿ ಹುಟ್ಟಿದ ಮಗನ ಹಂಗೆ ಆಕೈತ್ರಿ. ನೀವ ಹೇಳ್ರಿ, ಎಷ್ಟಾದ್ರೂ ಸೌತಿ ಮಗ, ಮಲಮಗ. ಆ ಹುಡುಗನ್ ನೋಡೋದು ಕಣ್ಣೀರು ಹಾಕೋದು, ಆ ಹುಡುಗನ್ ನೋಡೋದು ಕಣ್ಣೀರು ಹಾಕೋದು. ನನಗೂ ಒಂದು ಮಗು ಆಗಿದ್ರೆ ನಾನು ಯಾಕೆ ಕಣ್ಣೀರು ಹಾಕಿದ್ದೆ ಅಂತಾರವರು. ಏನು ಮಾಡೋದು ಕಮಲವ್ವ, ಎಲ್ಲ ಸೌಭಾಗ್ಯನೂ ಸಿಗಬೇಕಂದ್ರೆ ನಾವು ದೇವರಲ್ಲಿ ಬೇಡಿ ಬಂದಿರ್ಬೇಕವ, ಬೇಡಿ ಬಂದಿರ್ಬೇಕು. ನೀವು ಹೇಳೋದು ಖರೆ ಐತ್ ಬಿಡ್ರಿ ಅಪ್ಪ. ಎಲ್ಲಾರು ಈಗ ಊಟಕ್ಕೆ ಹೋದ್ರು, ನೀವು ಹೋಗ್ರಿ. ಊಟ ಆಗಿಂದ ಬೇಕಾದ್ರೆ ಮಾತಾಡಿದ್ರಾತು. ಅಪ್ಪ, ನೀವು ಊಟ ಮಾಡಿ ಹೋಗು. ನೀವು ಊರಿಗೆ ಹೋಗ್ಬೇಕಾದ್ರೆ ನಾನು ನಿನ್ ಕೂಡ ಬಂದ್ಬಿಡ್ತೀನಪ್ಪ. ಏನು ಹಂಗೆ ಮಾತಾಡಿದ್ರು ಹೌದಂತಾರನು? ಹಾ, ಬೇಕಾದ್ರೆ 1 ತಿಂಗಳು ಒಪ್ಪತ್ತು ಬಾ, ಯಾರು ಬೇಡ ಅಂತಾರ. ಇರ್ಲಿ, ನಿನ್ನ ಗಂಡ ಎಲ್ಲದಾನ ಶಿವರಾಜ? ಅಲ್ಲಿ ಬಂದ್ರು ನೋಡು.
ಏನು ಮಾವ ಯಾವಾಗ ಬಂದಿ? ನಾನು ಊಟಕ್ಕೆ ಕುಂಡ್ರಕತ್ತಿದ್ದೆ, ನೀನು ದನಿ ಕೇಳಿಸ್ದಂಗಾತ ಹೊರಗೆ ಬಂದೆ. ನಡಿ, ನೀನು ಊಟ ಮಾಡಿ ನಡಿ. ಊಟ ಮಾಡಿ ಆಮೇಲೆ ಮಾತಾಡಿ ಅಂತ ನಡಿ. ನಿನ್ನ ಮಗಳ ವಿಷಯ ಭಾಳ ಐತಿ ನಿನ್ನ ಮುಂದೆ ಹೇಳೋದು. ಬಾ, ಊಟ ಮಾಡಿ ಹೇಳ್ತೀನಿ. ಮಾಡೋಣಂತಡಿಪ್ಪ, ಮಾಡೋಣಂತಡಿ. ಅಲ್ಲೋ ಏನದು ನನ್ನ ಮಗಳ ಕಣ್ಣೀರು ಹಾಕೋದು? ಹಾಂ, ನೋಡಪ್ಪ, ಹೊಸ ವಸ್ತು ಬಂತಂತ ಹಳೆ ವಸ್ತುನ ಮರಿಬೇಡಪ್ಪ. ಎರಡೂ ಸರಿಯಾಗಿ ನೋಡ್ಕೊಂಡು ಹೋಗೋ, ಅಂದ್ರ ದೇವರು ಮೆಚ್ಚತಾನ. ಏನು ಮಾತಾಡ್ತಿ ಮಾವ ನೀನು? ನೀ ತಿಳಿದವ. ನೀನೇ ಹಿಂಗೆ ಮಾತಾಡಿದ್ರೆ ನನಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಇಲ್ಲೇ ನಿನ್ನ ಮಗಳು ನಿಂತಾಳ, ಕೇಳಲ್ಲ. ನಾ ಏನಾರ ಆಕೆಗೆ ತೊಂದರೆ ಕೊಟ್ಟೇನೆ ಹಂಗೆ? ಗಿರಿಜಾ, ನಿನ್ನ ಮನಸ್ಸಿನಾಗ ಏನೈತೆ ಹೇಳು ನೀವು ಅಪ್ಪನ ಮುಂದೆ. ಅವ ಏನು ಹೊರಗಲವನು ಅಲ್ಲ, ಕಾಸ ನಮ್ಮ ಅಕ್ಕನ ಗಂಡ, ಸೋದರ ಮಾವನ ಮಗಳು ನೀನು. ಹೇಳು. ಈ ಮನ್ಯಾಗ ನನಗೇನು ಕೊರತೆ ಐತೆ ಅಂತ ಹೇಳಿ. ದೇವ್ರಂಥ ಗಂಡ, ದೇವತೆಯಂಥ ಅಮ್ಮ, ಸತಿ ಸಾವಿತ್ರಿ ಅಂಥ ತಂಗಿ ರಾಧಾ, ಆಕೆ ಮಗ ರಾಜು, ಬಂಗಾರದಂಥ ಸಂಸಾರ. ಏನು ಮಾಡಲಿ ನನಗೆಲ್ಲ ತಗೊಂಡು. ಶಿವರಾಜ್ ಮಾವ, ನಿಮಗೊಂದು ಮಾತು ಹೇಳಿ, ಹೇಳು. ತಪ್ಪು ತಿಳಿಬೇಡ್ರಿ. ಇಲ್ಲ, ಹೇಳು. ಒಂದು ಮಾತು ಯಾಕೆ, 100 ಮಾತು ಹೇಳು. ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಳ್ಳಿ? ನಿನ್ನೆಷ್ಟು ಪ್ರೀತಿ ಮಾಡ್ತಿದ್ದೆ ನಾನು. ಇತ್ತಿತ್ತಲಾಗಿ ಈಕೆ ಮನಸ್ಸು ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ತು. ಮಾವ, ನಾನು ಏನು ಮಾಡಲಿ? ಮೊದಲು ನಾನು ಹೊರಗಿಂದ ಬಂದ ಕೂಡಲೇ ನಡ್ರಿ ಮೊದಲು ಜಳಕ ಮಾಡ್ರಿ ಅಂತ ನಿಂತ್ಕೊಂಡು ಸ್ನಾನ ಮಾಡಿಸಿ ಒಲೆ ಮುಂದೆ ಕುಂಡ್ರಿಸ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡಿ ತಿನ್ನಿಸ್ತಿದ್ಲು. ನನ್ನ ಮೈ ಕೈ ನೋವಾಗಿತ್ತಂದ್ರೆ ಬೆಳೆಸಕ್ಕೆ ನಿದ್ದೆ ಮಾಡ್ತಿದ್ದಿಲ್ಲ ಮಾವ. ನನ್ನ ಕೈ ಕಾಲು ಒತ್ತುಕೊಂತ ಹಂಗೆ ಕುಂಡಿರ್ತಿತ್ತು. ಮತ್ತು ಈಗ ಯಾಕೆ ಹಿಂಗಾದ್ಲು ನನ್ನ ಮಗಳು? ಅದಾಕಿಗೆ ಗೊತ್ತು ಮಾವ, ಯಾಕೆ ಹಿಂಗಾದ್ಲು ಅಂತ. ರೀ, ನಾನು ನಿಮಗೊಂದು ಮಾತು ಹೇಳಿ. ನಮ್ಮಪ್ಪನೂ ಅದಾನ. ನಾನಾಗಲೇ ಹೇಳಿಲ್ಲ ನಿನ್ನ ಮನಸ್ಸಿನ ಏನೈತಿ ಹೇಳು ಅಂತ. ನೋಡ್ರಿ, ನಿಮಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡ್ರಿ. ಗಿರ್ಜಾ, ಹ್ಯಾಂಗೂ ನಮ್ಮಪ್ಪ ಬಂದಾನ. ನನ್ನ ತವ್ರ ಮನೆಗೆ ನಾವು ಹೋಗ್ತೀನಿ. ಇಲ್ಲಿದ್ರೆ ಯಾಕೋ ನನ್ನ ಬುದ್ಧಿ ಸರಿ ಉಳಿವಲ್ದು. ನಿಮ್ಮನ್ನು ನೋಡಿದ್ರೆ ಒಂಥರ, ನನ್ನ ತಂಗಿ ರಾಧಾನ್ ನೋಡಿದ್ರೆ ಒಂಥರ, ಅಮ್ಮನ್ ನೋಡಿದ್ರೆ ಒಂಥರ, ಮಗನ್ ನೋಡಿದ್ರು ಒಂಥರ. ನೀವು ಮನೆಯವರು ಯಾರ್ಯಾರ ಮಾತಾಡ್ಸಿದ್ರು ನನಗೇನೋ ಒಂಥರ ಹುಚ್ಚಿಡ್ದಂಗೆ ಆಗುತ್ತೆ. ನಾನೇನು ಮಾಡಲಿ ನನಗೆ ತಿಳಿವಲ್ದು. ಅದಕ್ಕೆ ನನ್ನ ಕಳಿಸ್ಬಿಡ್ರಿ, ಅಂದ್ರೆ ಈ ಮನೆ ಶಾಂತಿಯಾಗಿ ಉಳಿತೈತಿ. ನೋಡು, ಇಂಥಕ್ಕೆ ಕೂಟಿ ಏನು ಮಾತಾಡ್ತಿ? ನೀನೇ ಹೇಳು. ಅದಕ್ಕೆ ಈಕಿನ ಸ್ವಲ್ಪ ದಿನ ನಿಮ್ಮ ಊರಿಗೆ ಕರ್ಕೊಂಡು ಹೋಗಿಬಿಡು. ಅವಾಗ ಈಕೆ ತಲೆ ಸುದ್ದಾಕೈತೆ ನೋಡೋಣ. ಹಾ, ಈಗ ನಿಮ್ಮ ಬಾಯಿಲೆ ಬಂತಲ್ಲ ಈಕಿನ ಊರಿಗೆ ಕರ್ಕೊಂಡು ಹೋಗು ಅಂತ. ಅದಕ್ಕೆ ನಾ ಹೇಳಿದ್ದು, ನಾವು ಊರಿಗೆ ಹೋಗ್ತೀನಿ ಅಂದದ್ದು ನೀವರ ಚೆಂದಾಗಿರ್ಲಿ ಅಂತ. ಗಂಡ ಹೆಂಡತಿ ಮಗು ಅವರಿಗೆ ನಾಯಕ್ ಕಾಲು ತೊಡಕಾಗ್ಲಿ ಇಲ್ಲೆಲ್ಲರ ಕಡೆಯಿಂದ ಅನಿಸ್ಕೊಂತ. ನೀನೇ ಹೇಳಪ್ಪ. ಮತ್ತೇನವಾ ಇಷ್ಟೊತ್ತು ತನಕ ನಿನ್ನ ಗಂಡ ಮಾತಾಡಿದ್ದು ತಿಳ್ಕೊಳ್ಳಿಲ್ಲ? ನೀನು ನಿನ್ನ ಗಂಡನ ಸೇವಾ ಮಾಡಿದ್ದು ನೆನೆಸ್ಕೊಳ್ಳಿಲ್ಲ? ನಿನ್ನ ವಿಷಯ ಹೇಳೋ ಮುಂದೆ ಪಾಪ ಅವನ ಕಣ್ಣಾಗ ನೀರು ಬಂದು ಅಷ್ಟು ನಿನ್ನ ಮ್ಯಾಲೆ ಪ್ರೀತಿ ಇಟ್ಟಾನ. ನನಗೆ ಅರ್ಥ ಆಗೋದಿಲ್ಲ ಅಂತ ತಿಳಿದೇನು? ಹಾಂ, ಈಗ ನಾನು ಅವರಿಗೆ ಬೇಡಾಗೇನಪ್ಪ. ಮೊದಲು ಊರು ಜನ ನಮಗೆ ಶಿವ ಪಾರ್ವತಿ ಅಂತಿದ್ರು. ಈಗ ರಾಧಾ ಒಬ್ಬಾಕಿ ಬಂದ್ಲಲ್ಲ, ನಮ್ಮದು ಒಣಗಿತು, ಆಕಿದು ಚಿಗುರ್ತು. ಆಕಿ ನಸೀಬ ಹಂಗ, ನನ್ನ ನಸೀಬ ಹಿಂಗ ಕುಡ್ಕೊಂತು. ಏನ ಹೇಳು ನೋಡಿ ಗಿರ್ಜವ್ವ, ನೀನು ನನ್ನ ಮಗಳಾದರೂ ಚಿಂತಿಲ್ಲ. ಇದರಾಗ ನಿನ್ನ ತಪ್ಪು ಐತಿ, ಇಲ್ಲ ಅಂತಲ್ಲ. ಅದಕ್ಕೆ ನಾ ಹೇಳೋದು, ನೀನು ಕರ್ಕೊಂಡು ಹೋಗ್ತೀಯೋ ಇಲ್ಲೋ ಏನ್ ನನ್ನ ದಾರಿ ನಾ ನೋಡ್ಕೊಳ್ಳು. ಕಮಲ, ನಡಿ, ಹಿತ್ತಲ ಬಾಗಿಲಿಗೆ ಹೋಗೋಣ. ನಡಿ ನಡ್ರಿವಾ, ಆಗ್ಲೇ ಹೋಗೋಣಂದ್ರಿ, ನೀವ ನಿಂತ್ರಿ. ಅಪ್ಪರ, ಸ್ವಲ್ಪ ದಿವಸ ಇವ್ರನ್ನ ನೀವು ಊರಿಗೆ ಕರ್ಕೊಂಡು ಹೋಗ್ಬಿಡ್ರಿ. ನೀವು ಇಲ್ಲೇ ಅದೀರಿ. ಅವ್ರು ಹೋದ್ರು ಆಗ್ಲೇನ ನಾನು ಹೋಗ್ತೀನಿರಪ್ಪ, ಮತ್ತೆ ಸಿಟ್ಟಿಗೆ ಹೇಳ್ತಾರ ಅವ್ವಾರ. ನೀನು ಹೋಗ್ಕಮ್ಮ. ಮಾವ ನೋಡಿ ಐಕೆ ಮನಸ್ಸನ್ನ. ಮಾವ, ಮೊದಲು ಊಟ ಮಾಡೋಣ ನಡಿ, ಆಮೇಲೆ ಕುತ್ಕೊಂಡು ಮಾತಾಡೋಣ, ಏನಾರ ಒಂದು ದಾರಿ ಮಾಡೋಣ. ಹಾಂ ಹಾಂ, ನಡೀತಮ್ಮ ನಡಿ. ಇದಕ್ಕೆ ದಾರಿ ಹುಡುಕಬೇಕು. ವಿಚಿತ್ರ ಸ್ವಭಾವ ಮಾವ. ಕಮಲ, ನಮ್ಮಪ್ಪ ಊರಿಗೆ ಹೋದ್ನನೆ. ಊರಿಗೆ ಎಲ್ಲಿ ಹೋಗ್ತಾರೇವ, ಊಟಕ್ಕೆ ಹೋದ್ರು ಒಳಗೆ. ನೋಡಿದೆ ಕಮಲ, ನಮ್ಮಪ್ಪನು ಅವರಂತ ಮಾತಾಡ್ತಾನೆ. ನಾನು ಏನು ಮಾಡಲಿ?
ನನ್ನ ಗಂಡಗ ಇನ್ನೊಂದು ಮದುವೆ ಮಾಡಿಸಿ ನನ್ನ ಹೆಜ್ಜೆಗ ನಾನಾ ಊಟ ಬಡ್ಕೊಂಡಂಗಾತು ನನ್ನ ಬಾಳೆವು. ದೊಡ್ಡಮ್ಮ ನೀನು ಉಣ್ಣಾಕ್ ಬರ್ಬೇಕಂತ. ಯಾರು ಹೇಳಿ ಕಳಿಸಿದ್ರು ರಾಜ? ನಿಮ್ಮವ್ವ ಹೇಳಿ ಕಳಿಸಿದ್ಲೇನ? ಹೌದು, ಅವ್ವನ ಹೇಳಿದ್ಲು. ಅಜ್ಜ ಬಂದಾನ ನೀನು ಬರಬೇಕು ಅಂತ. ನೀ ಉಂಡೇನೋ ರಾಜ? ಇಲ್ಲ, ನನಗೆ ನೀ ಉಣ್ಣಿಸ್ಬೇಕು ಅಂತ ಅವು ಹೇಳಿದ್ಲು. ನನಗೆ ಹಸಿವಾಗೈತೆ ಅಂತ ಹೇಳಿದ್ನ್ಯಾ. ನಿಮ್ಮ ದೊಡ್ಡವ್ವ ಉಣ್ಣಿಸ್ತಾಳ ಹೋಗು ಅಂದ್ಲು. ನಾನು ನಿನ್ನ ಹತ್ರ ಬಂದೆ ಉಣ್ಣಿಸ್ಬಾ ಅಂತ ಕರೆಯಾಕ. ನನ್ನ ಕೈಲೇ ಉಣಿಸ್ಬೇಕಾ ನಿನಗೆ? ನೀನಾದ್ರ ನನಗೆ ಹೊಟ್ಟೆ ತುಂಬ ಉಣ್ಣಿಸ್ತಿ. ನಮ್ಮವ್ವ ನಾ ಭಾಳ ಉಣ್ಣಾಕತ್ನಿ ಅಂದ್ರೆ ಸಾಕೇಳು ಅಂತಾಳ. ಅದಕ್ಕೆ ನೀನ ನನಗೆ ಉಣ್ಣಿಸ್ಬಾ. ಆಕಿ ಬ್ಯಾಡ. ಇನ್ಮ್ಯಾಲ ದಿನಾಲು ನನಗೆ ನೀನ ಉಣ್ಣಿಸ್ಬೇಕು. ದೊಡ್ಡವ್ವ ಏನು ಹೇಳಿದೆ? ನಡಿ ಮತ್ತೆ ಹೋಗೋಣ. ನಾನೇ ಬರಲ್ಯಾ? ನಾನಾ ಬರ್ತೀನಿ, ನಡಿಯಪ್ಪ. ತಲೆ ಬಾಚ್ಕೊಂಡು ಬರ್ತೀನಿ. ನಾನು ಬಂದು ನಿನಗೆ ಹೊಟ್ಟೆ ತುಂಬ ಉಣಿಸ್ತೀನಿ. ನಿನಗೆ ಬೇಗ ಹಸಿವಾಗಿರಬಾರ್ದು, ಹಂಗೆ ಉಣಿಸ್ತೀನಿ. ಆತ ನಡಿ, ಹೊರಗೊಂದಿಟ್ಟು ಆಟ ಆಡಿ ಬಾ. ಇನ್ನೂ ಹಸಿಬೇಕತಿ, ಭಾಳ ಉಣ್ಣುವಂತೆ. ಹೋಗು, ಆಡು ಹೋಗು. ಕಮಲಾ, ಕಮಲಾ, ಏನು ಮಾಡಲಿ? ನನ್ನ ಹೊಟ್ಟೆ ಉರಿ ಯಾರ ಮುಂದೆ ಹೇಳಿ? ನನ್ನ ಮುಂದೆ ಹೇಳ್ರಿ ಅವ್ವ, ನಾನು ಕೇಳ್ತೀನಿ ನಿಮ್ಮ ಸಂತಾನ. ಕಮಲಾ, ಹಗಲೆಲ್ಲ ಬಂದು ನನ್ನ ಎದುರಿಗೆ ನಿಂತು ದೊಡ್ಡಮ್ಮ ದೊಡ್ಡಮ್ಮ ನನಗೆ ಉಣಿಸ್ಬಾ ಅನ್ನುವಾಗ ನನ್ನ ಮನಸ್ಸು ಹಿಡಿತದಾಗ ಉಳಿವಲ್ದು. ನಾನು ನೋಡಿದ್ರೆ ಪಂಜಾದೆ. ನನ್ನ ಗಂಡನ 2ನೇ ಮದುವೆ ಆದಾಕಿ ಗಂಡ ಮಗುವಿನ ತಾಯಿ ಆದ್ಲು. ಆಕೆ ಮಗು ನೋಡಿದ್ರೆ ನಾನು ಹಚ್ಕೊಂಡೈತಿ. ನನಗೂ ನೋಡಿದ್ರೆ ಸವತಿ ಮತ್ಸರ ಮರೆಯಕ್ಕಾಗವಲ್ದು. ನಾ ಮಾಡಿದ್ ನಾ ಉಣ್ಣಾಕತ್ತೀನಿ. ಇದ್ರಾಗ ಯಾರು ತಪ್ಪು? ನನ್ನ ಗಂಡನ ತಪ್ಪು? ಏನು ನನ್ನ ತಪ್ಪು? ಏನು ಆಕೆ ತಪ್ಪು? ನನಗೊಂದು ತಿಳಿವಲ್ದು. ನನ್ನ ಸಂಕಟ, ನನ್ನ ಹೊಟ್ಟೆ ಕಿಚ್ಚು, ನನ್ನ ನೋವು ನನಗೆ ತಡ್ಕೊಳಕ್ಕಾಗವಲ್ದು ಕಮಲಾ, ಆಗವಲ್ದು. ನಾನು ಏನು ಮಾಡಲಿ? ನನ್ನ ಜೀವನರ ಕಳ್ಕೊಂಡ್ಬಿಡ್ಲೆ? ಹೌದು ಹೌದು, ಇದನ್ನೆಲ್ಲ ನೋಡಿ ನಾನು ಬದುಕಬಾರ್ದು. ಬದುಕು ಉಳಿದು ಇದನ್ನು ಕಣ್ಣಿಲೆ ನೋಡೋದಕ್ಕಿಂತ ಒಂದೇ ಸಲ ಸಾಯೋದು ಭಾಳ ಚಲೋ. ಕೊರಗಿ ಕೊರಗಿ ಸಣ್ಣಾಗಿ ಸಾಯೋದಕ್ಕಿಂತ ಒಂದೇ ಸಲ ಸತ್ತು ಹೋಗೋದು ಭಾಳ ಚಲೋ. ಕಮಲಾ, ನಾನು ಸಾಯಬೇಕು. ಕಮಲಾ, ನಾನು ಸಾಯಬೇಕು. ಬದುಕಬಾರ್ದು. ಯವ್ವ ಏನಾಗೈತ್ರಿ ನಿಮ್ಗೆ ಸಾಯೋದಕ್ಕ? ಏನು ಕಡಿಮೆ ಆಗೈತಿ ಅಂತ ಸಾಯ್ತೀರಿ ನೀವು? ಅದನ್ನ ನಿಮಗೆ ನೋಡಕ್ಕಾಗ್ಲಿಲ್ಲಲ್ಲ? ನಿಮ್ಮದೇನಾರ ಕಷ್ಟ ಸುಖ ಇದ್ರ ನನ್ನ ಮುಂದೆ ತೋಡ್ಕೊಳ್ರಿ. ನಿಮ್ಮ ಮಾತು ನಾನು ನಡೆಸ್ಕೊಡ್ತೀನಿ. ಎಂದರ ನಿಮ್ಮ ಮಾತು ಉಗಳ ಹಾಕಿ ದಾಟೇನೇನ್ರಿ ಅವ್ವ? ಇನ್ನೂ ರಾಧಕರ ಮಾತು ಕೇಳೋದಿಲ್ಲ ನಾನು. ನಿಮ್ಮ ಮಾತು ಅಂದ್ರೆ ನನಗೆ ವೇದ ವಾಕ್ಯ. ನನ್ನ ಮಾತು ಕೇಳ್ತೀಯಲ್ಲ? ನನ್ನ ಮಾತು ಮೀರೋದಿಲ್ಲಲ್ಲ? ನಿಮ್ಮ ಮಾತು ಯಾವುದೂ ಮೀರುವುದಿಲ್ಲ. ನನಗೊಂದ ಮಗು ಐತ್ರಿ ಅವ್ವ. ಆ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಯಾವ ಮಾತು ಮೀರುವುದಿಲ್ಲ ಅಂತ. ನೀವು ನನಗೆ ಮಾಡಿದ ಒಂದೊಂದು ಉಪಕಾರ ನಾ ಸಾಯೋ ಮಠ ಮರೆಯೋದಿಲ್ರಿ ಅವ್ವ. ನನ್ನ ಗಂಡ ಕುಡುಕ. ಅವ ಕುಡಿದು ಬಂದು ನನ್ನ ಬಡಿಯುವಾಗ ನನ್ನ ಜೀವ ಸಾಕಂತ ನನ್ನ ಮಗನ ಕಟ್ಕೊಂಡು ನಾನು ಬಾವಿ ಬೀಳುವಾಗ ನೀರಿಗೆ ಬಂದವ್ರು ನೀವು ನನ್ನ ಉಳಿಸಿದ್ರಿ. ನಾ ಸಾಕ್ತೀನಿ ಬಾ ನಿನ್ನ ಅಂತ ಮನೆಗೆ ಕರ್ಕೊಂಡು ಬಂದ್ರಿ. ಒಂದು ಒಡ ಹುಟ್ಟಿದ ತಂಗಿ ಹಂಗ ನಾನು ಸಾಕಿದ್ರಿ. ಅದನ್ನು ನಾವು ಮರಿತೀವಿ ಅಂತ ತಿಳಿದ್ರೇನ್ರಿ ತಾಯಿ ಮಗ? ಕಮಲಾ, ಕಮಲಾ, ನಿನ್ನ ಮಾತು ಕೇಳಿ ಈಗ ನಾನು ಎಲ್ಲೇದಿನ ಅನ್ನೋದು ನನಗೆ ಗೊತ್ತಾಗವಲ್ದು. ನನಗೆ ಮಾತು ಕೊಟ್ಟಂತೆ ನೀ ನಡ್ಕೊಳ್ಳೋದಾದ್ರೆ, ನಿನ್ನ ಒಂದೇ ಒಂದು ಮಗುವಿನ ಮೇಲೆ ಆಣೆ ಇಟ್ಟು ಪಾಲಿಸೋದಾದ್ರೆ, ನನ್ನ ಸವತಿ ಮಗ ರಾಜನ್ನ ವಿಷ ಕೊಟ್ಟು ಕೊಂದು ಬಿಡು. ಅಂದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ನಾನು ಮನುಷ್ಯನಾಗಿ ಉಳಿತೀನಿ. ಇಲ್ಲಾಂದ್ರೆ ಹಿಂಗ ಕೊರಗಿ ಕೊರಗಿ ಸತ್ತು ಹೋಗ್ತೀನಿ ಕಮಲಾ, ಸತ್ತು ಹೋಗ್ತೀನಿ. ಕಮಲಾ, ಕಮಲಾ, ನಿನ್ನ ಮಾತು ಕೇಳಿ ಈಗ ನಾನು ಎಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ಬಾರ್ದು. ನನಗೆ ಮಾತು ಕೊಟ್ಟಂತೆ ನೀ ನಡ್ಕೊಳ್ಳೋದಾದ್ರೆ, ನಿನ್ನ ಒಂದೇ ಒಂದು ಮಗುವಿನ ಮೇಲೆ ಆಣೆ ಇಟ್ಟು ಪಾಲಿಸೋದಾದ್ರೆ, ನನ್ನ ಸವತಿ ಮಗ ರಾಜನ್ನ ವಿಷ ಕೊಟ್ಟು ಕೊಂದು ಬಿಡು. ಅಂದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ನಾನು ಮನುಷ್ಯನಾಗಿ ಉಳಿತೀನಿ.
ಇಲ್ಲಾಂದ್ರೆ ಹಿಂಗ ಕೊರಗಿ ಕೊರಗಿ ಸತ್ತು ಹೋಗ್ತೀನಿ ಕಮಲ, ಸತ್ತು ಹೋಗ್ತೀನಿ. ಗಿರಿಜವ್ವ, ಇದನ್ನೇನ್ ಹೇಳ್ದೆವ ತಾಯಿ, ಇದನ್ನೇನ್ ಹೇಳ್ದಿ? ನಿನ್ನ ಸೌತಿ ಮಗನ, ರಾಧವನ ಮಗನ, ರಾಜನ್ನ ನಾನು ವಿಷ ಕೊಟ್ಟು ಕೊಲ್ಯ ಯವ್ವ. ಎಂಥ ಮಾತು ಕೇಳಿಬಿಟ್ಟೆವ್ವ, ಎಂಥ ಮಾತು ಕೇಳಿಬಿಟ್ಟಿ. ಬೇಕಾದ್ರೆ ನನಗ ಸಹಾಯನ್ನು ಇಲ್ಲೇ ನಿಮ್ಮ ಹಿತ್ತಲ್ದಾಗಿರ ಬಾವ್ಯಾಗ ಬಿದ್ದು ಸಾಯ್ತೀನವ. ಆದ್ರೆ ನನ್ನ ಮಗುವಿನಂತೆ ಅದೋ ಒಂದು ಮಗುವ ಯವ್ವ. ಅದನ್ನು ಕೊಂದು ನಾನು ಯಾವ ಪಾಪಕ್ಕೆ ಹೋಗ್ಲಿ ತಾಯಿ, ನಾನು ಯಾವ ಪಾಪಕ್ಕೆ ಹೋಗ್ಲಿ? ಬೇಡ ತಾಯಿ, ಬೇಡ, ನಿನ್ನ ಕಾಲಿಗೆ ಬಿಡ್ತೀನಿ. ಮಗುನ ಕೊಲ್ಲೋದು ಬೇಡವ, ಬೇಡ. ಈಗ ದೇವರು ನಿನ್ನ ಬಂಜಿ ಮಾಡ್ಯಾನ, ಇನ್ನು ಮುಂದಿನ ಜನ್ಮಕ್ಕೂ ಬಂಜಿ ಆಗೋದು ಬೇಡವಾ, ಬೇಡ. ಈಗ ನಿನ್ನ ಹತ್ರ ಬಂದು ದೊಡ್ಡಮ್ಮ ನನಗೆ ಉಣಿಸ್ಬಾ ಅಂತ ಮುತ್ತಿನಂಥ ಬಾಯಿ ತೆಗೆದು ಕೇಳ್ತು ಕೂಸು. ಕರ್ಪೂರದ ಗೊಂಬೆ ಅಂತ ನಿನ್ನ ಮಗನ ಕೊಲ್ಲಾಕ ನನ್ನ ಮನಸ್ಸು ಒಪ್ತೈತ ತಾಯಿ, ನನ್ನ ಮನಸ್ಸು ಒಪ್ತೈತ. ಕಮಲಾ ಕಮಲಾ, ನನ್ನ ಮಗು ಅಲ್ಲದು, ನನ್ನ ಸವತಿ ಮಗು. ನಿನ್ನ ಮಗುವಿನ ಮೇಲೆ ಆಣೆ ಇಟ್ಟು ಮಾತು ಕೊಟ್ಟಿದ್ದೀ, ಮಾತು ತಪ್ಪಬೇಡ. ನಾನು ಈ ಜನ್ಮಕ್ಕಲ್ಲ 10 ಜನ್ಮಕ್ಕೂ ಬಂಜಾಗಿ ಹುಟ್ಲಿ, ಆದ್ರೆ ಆ ಮಗು ಬದುಕಬಾರದು. ಕಮಲಾ ಕಮಲಾ, ನಿನಗೆ 10 ತೊಲೆ ಬಂಗಾರ ಕೊಡ್ತೀನಿ, ನಿನ್ನ ಕಾಲು ಹಿಡಿದು ಬೇಡ್ಕೊಂತೀನಿ. ಇದು ಒಂದು ಕೆಲಸ ಮಾಡು, ಮಾತು ಕೊಟ್ಟಂಗ ಇದು ಒಂದೇ ಒಂದು ಕೆಲಸ ಮಾಡು. ಇದನ್ನೇನ್ ಮಾಡಕತ್ತೀರಿ ನೀವು ನನ್ನ ಕಾಲು ಹಿಡಿಯೋದ? ಆತು, ಮಾಡ್ತೀನಿ. ನಿಮಗ್ ಮಾತು ಕೊಟ್ಟಂಗ ನಾನು ಯಾವ ಪಾಪ ಅನುಭವಿಸ್ಬೇಕೋ ಅನುಭವಿಸ್ತೀನಿ. ಮತ್ತ ಮಗು ಕೊಡಾಕ ವಿಷಯ ಕೊಡ್ತೀನಿ, ಬಾ ತಂದಿಟ್ಟಿನಿ. ಯಾರಿಗೂ ಗೊತ್ತಾಗಬಾರ್ದ? ಬಾ ಹೋಗೋಣ. ಇಲ್ಲೋಡು, ಮಗು ಬಂತು. ಬಾ ರಾಜ, ಮತ್ತೆ ಬಂದಿ? ಮತ್ತು ನೀ ಬರಲೇ ಇಲ್ಲ. ನನಗೆ ಹಸಿವಿ ಭಾಳ ಆಗೈತಿ, ಅದಕ್ಕೆ ಉಣಿಸ್ಬಾ. ನನಗೆ ನಿದ್ದೆ ಬರಾಕತ್ತೈತಿ, ನಾನು ಮಲ್ಕೋತೀನಿ. ಹೌದಾ ರಾಜ, ಉಂಡು ಮಲ್ಕೊಂತೀಯ? ಆತು, ಮಾಡಿಸ್ತೀನಿ ನಡಿ. ನೀನು ಊಟ ಮಾಡಿ ಮಲಗುವಂತಿ. ಮಲಗಿದವ ತಿರುಗಿ ನೀನು ಹೇಳೋದ ಬೇಡ, ಹಂಗ ಮಲಗಿಸ್ತೀನಿ. ಇನ್ನು ಮೇಲೆ ನಿನಗೆ ಊಟ ನಿದ್ರೆ ಯಾವುದು ಬೇಡ. ನಿನ್ನ ಮಲಗಿಸಿ ನಾನು ಊಟ ಮಾಡ್ತೀನಿ. ಭಾಳ ದಿನದಿಂದ ನಾನು ನಿನ್ನ ಚಿಂತ್ಯಾಗನ ಹಗಲು ರಾತ್ರಿ ನಿದ್ದಿನ ಮಾಡಿಲ್ಲ ರಾಜ, ನಿದ್ದಿನ ಮಾಡಿಲ್ಲ. ಇವತ್ತೆಲ್ಲ ಋಣ ಕಡ್ಕೊಂಡು ಬಂದೈತಿ. ನಡಿ ರಾಜ, ನಡಿ. ಮತ್ತು ದೊಡ್ಡಮ್ಮ, ನೀನು ನನ್ನ ಹತ್ರನ ಮಲ್ಕೋಬೇಕಾ? ಮಲಗ್ತೀನಪ್ಪ, ನಿನ್ನ ಹತ್ರ ಮಲಗ್ತೀನಿ. ನೀನು ಮಲಗ್ದವ ಹೇಳಬೇಡ, ನಾನು ಎದ್ದು ಎಲ್ಲ ಕೆಲಸ ಮಾಡ್ತೀನಿ. ಯವ್ವ, ನಿನ್ನ ಕಿಚ್ಚಿಗೆ ನನ್ನ ಹೊಟ್ಟೆ ಮಗನ ಬೇಕಾದ್ರೆ ಬಲಿ ಕೊಡ್ತೀನವ್ವ. ಆದ್ರೆ ಈ ಗೊಂಬೆ ಅಂತ ರಾಜನ್ನ ಬಲಿ ಕೊಡೋದು ಬೇಡವಾ, ಬೇಡ. ಅದರ ಮಾತು ಕೇಳಿಬಿಟ್ರೆ ಅಯ್ಯೋ ಅಯ್ಯೋ ದೇವ್ರೆ, ತೋದರ ಮಾತಾಡೋ ಈ ಕಂದಮ್ಮನ್ನ ಬಲಿ ತಗೊಳ್ಳೋದು ಬೇಡವಾ, ಬೇಡ. ಕಮಲಾ, ಈ ಕಂದಮ್ಮನ ಮಾತು ಕೇಳಿ ಕೇಳಿ ನನಗೆ ತಡ್ಕೊಳ್ಳೋದಾಗವಲ್ದು. ಈ ಮಗು ನಂದಲ್ಲಲ್ಲ ಅಂತ. ದೊಡ್ಡಮ್ಮ, ಕಮಲಕ್ಕೆ ಯಾಕೆ ಹಿಂಗೆ ಮಾತಾಡ್ತಾಳೆ? ಆಕಿ ಯಾಕೆ ಅಳಕತ್ತಾಳ? ಈಕಿನೂ ಊಟ ಮಾಡ್ತಾಳಂತೀನ, ಹೊಟ್ಟಿ ಹಸ್ತೈತಂತೀನು. ಆಕಿನೂ ಕರ್ಕೊಂಡು ನಡಿ ಊಟಕ್ಕೆ. ಕಮಲಕ್ಕ, ನೀನು ಬಾ, ಅಜ್ಜ ಬಂದಾನ, ಹೊಟ್ಟಿ ತುಂಬ ಊಟ ಮಾಡಿ ಅಂತಿ. ರಾಜ ರಾಜ, ನನಗೆ ಹೊಟ್ಟೆ ತುಂಬ ಉಣಿಸ್ತೀಯಪ್ಪ. ನಡಿಯಪ್ಪ, ನಡಿ. ಈ ಪಾಪ ಕೇಳಿ ಕಮಲಾಗ ನಿನ್ನ ಕೈಯಾರೆ ಉಣಿಸಿ ಅಂತಿ. ನಡಿಯಪ್ಪ, ನಡಿ. ಮತ್ತು ನೀ ಯಾಕೆ ಅಳ್ತಿದ್ದಿ? ಇಲ್ಲ ರಾಜ, ಆಕೆ ಮಗನ ನೆನಪು ಬರಾಕತ್ತೈತಂತ ಆಕೆಗೆ. ಹೌದಾ ಕಮಲಕ್ಕ?
ನಿನ್ನ ಮಗನ್ನ ನಮ್ಮನೆಗೆ ಕರ್ಕೊಂಡು ಬರಬೇಕು. ನಾವಿಬ್ರು ಕೂಡಿ ಆಟ ಆಡ್ತೀವಿ. ನನ್ನ ಹತ್ರ ಚೆಂಡ ಐತಿ, ಮೋಟಾರ್ ಐತಿ, ಗೊಂಬೆ ಐತಿ, ಅವನಿಗೂ ಕೊಡ್ತೀನಿ ಆಡಾಕ. ಅಯ್ಯೋ ಅಯ್ಯೋ ರಾಜು ರಾಜು, ಇನ್ನೆಲ್ಲ ಆಡ್ತೀಯೋ ರಾಜು ನನ್ನ ಮಗನ ಕೂಟ. ನಿನ್ನ ಆಟ ಸಾಮಾನೆಲ್ಲ ನಿನ್ನ ದೊಡ್ಡಮ್ಮನ ಕೈಯಾಗ ಸಿಕ್ಕವು. ನಿನ್ನೆ ಹಿಡ್ಕೊಂಡು ಅವು ತಿರುಗಿ ಬರುದಿಲ್ಲಪ್ಪ, ತಿರುಗಿ ಬರುದಿಲ್ಲ. ಕಮಲ, ನಿನ್ನ ಮಗನ ಮೇಲೆ ಆಣಿ ಇಟ್ಟಿದಿ. ಈ ಮಗುವಿಗೆ ಅರ್ಥ ಆಗಬಾರ್ದು. ನಡಿ ಒಳಗ, ದೇವ್ರ ಕೋಣಿಗೆ ಹೋಗು. ನಾನಲ್ಲೇ ಕರ್ಕೊಂಡು ಬರ್ತೀನಿ ಇವನ್ನ. ಆಯ್ತ್ರಿ ಬಾ, ಆಯ್ತು, ಹೋಗ್ತೀನಿ ಹೋಗ್ತೀನಿ. ರಾಜಾ ಬರಪ್ಪ ಬರಪ್ಪ, ಹೋಗೋಣ ಬಾ. ಮತ್ತು ದೊಡ್ಡಮ್ಮ ಆಕಿನೂ ಬರಬೇಕು. ನಾನು ಜಳಕ ಮಾಡಿ ಬರ್ತೀನಿ, ನೀ ಅಷ್ಟೊತ್ತಿಗೆ ಊಟ ಮಾಡ್ತೀರೋ? ಕಮಲ ನಡಿ, ನಿನಗೆ ಕೊಡ್ತೀನಿ, ರಾಜ ಊಟ ಮಾಡಿಸು. ದೊಡ್ಡಮ್ಮ ಏನು ಕೊಡ್ತಿದ್ದಿ ನನಗೆ? ಅದು ಅದು ನಿನಗೆ ಗೊತ್ತಾಗೋದಿಲ್ಲಪ್ಪ. ಬರಪ್ಪ, ನಿಮ್ ದೊಡ್ಡವ್ವ ನಿನಗ ಉಂಡಿ, ಗಾರ್ಗಿ, ಚಕ್ಲಿ ಎಲ್ಲ ತಂದಾಳ. ತಿನ್ನಪ್ಪ, ನೀನ್ ತಿಂದಿಂದ ಆಮೇಲೆ ಅವ್ರು ತಿಂತಾರ. ಬರಪ್ಪ ಬಾ. ದೊಡ್ಡಮ್ಮ ಹಂಗಾರ ನಾ ಕಮಲಕ್ಕನ್ ಕೂಟ್ ಹೋಗ್ಲಿ, ನೀನು ತಗೊಂಬಾ, ನಿನಗೂ ತೆಗೆದಿಟ್ಟಿರ್ತೀನಿ ತಿನ್ನಾಕ. ಎಲ್ಲಾರು ಕೂಡ ತಿನ್ನೋನಂತೆ. ಆತು, ಬೇಗ ಬರ್ತೀನಿ, ನೀ ತಿನ್ನು, ಉಳ್ದತ್ತು ನನಗಿಡು. ದೊಡ್ಡಮ್ಮ ನಮ್ಮವ್ವಂಗೆ ಕೊಡಬೇಡ, ನಾವು 3 ಮಂದಿ ತಿನ್ನೋನಂತ. ಕಮಲಕ್ಕ, ನಾನು, ನೀನು. ನೀನೊಬ್ಬನೇ ತಿನ್ನುವಂತಿ. ನಡಿಯಪ್ಪ, ಹೋಗು, ಮತ್ತೆ ಯಾರಾದರೂ ತಿಂದು ಬಿಡ್ತಾರವನ್ನ. ಕಮಲ, ಕರ್ಕೊಂಡು ಹೋಗ. ಮತ್ಯಾರಿಗೂ ಇಲ್ಲಪ್ಪ, ಮತ್ಯಾರಿಗೂ ಇಲ್ಲ. ನಿನಗ ತಂದದ್ವವು, ನೀನೊಬ್ಬನ ತಿನ್ಬೇಕು. ತಿನ್ನಪ್ಪ, ನಡಿ ನಡಿ. ಅಷ್ಟು ನಾನೇ ತಿನ್ನೋದಾ ಕಮಲಕ್ಕ? ಹೌದಪ್ಪ, ನೀನು ತಿನ್ನಬೇಕು ಅವನ್ನೆಲ್ಲ. ನೀನು ಇನ್ನಷ್ಟು ದೊಡ್ಡವನಾಗ್ತೀಯಪ್ಪ. ಭಾಳ ದೊಡ್ಡವನಾಕಿ ನಾನು. ಹೌದಪ್ಪ, ನಡಿ, ತಿನ್ನಿಸ್ತೀನಿ ನಡಿ, ತಿನ್ನಿಸ್ತೀನಿ ನಡಿ. ನೋಡು ಶಿವರಾಜ, ನಮ್ಮ ಅಣ್ಣನ ಮುಂದೆ ನಿನ್ನ ಹೆಂಡತಿ ಬಗ್ಗೆ ಏನು ಹೇಳೋದು ಎಲ್ಲ ಹೇಳಿನಿ. ಸ್ವಲ್ಪ ದಿನ ಊರಾಗ ಒಯ್ದು ಇಟ್ಕೋ ಅಂತಾನೂ ಹೇಳಿನಿ. ಅದಕ್ಕೆ ಅವನು ಹ್ಞೂ ಅಂದಾನ. ನೋಡ್ತಮ್ಮ, ನೀ ಏನು ಚಿಂತೆ ಮಾಡಬೇಡ ನನ್ನ ಮಗಳ ಸಲುವಾಗಿ. ಇನ್ನೊಂದು 4-5 ದಿನ ಬಿಟ್ಟು ಬರ್ತೇನೆ. ಗಿರಿಜವನ್ನ 1 ತಿಂಗಳು ಒಪ್ಪತ್ತು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಆಕಿಗೆ ಏನೇನು ಹೇಳೋದು ಹೇಳ್ತೇನೆ. ದಾರಿಗೆ ಬಂದ್ರೆ ಚಲೋ, ಇಲ್ಲ ಅಂದ್ರೆ ಮತ್ತೊಂದು ದಾರಿ ಹುಡ್ಕೊನು. ಅಲ್ಲ ಮಾವ, ನೀ ಮನೆಗೆ ಬಂದಿ ಅನ್ನೋದು ಗೊತ್ತಿದ್ದು ನಿನ್ನ ಹತ್ರ ಬರಬಾರ್ದಂದ್ರೆ ಹಡ ತಂದಿ ನೀನು. ನಿನ್ನ ಮಾತಾಡ್ಸಕ್ಕೆ ಬರವಳ್ಳಂದ್ರೆ ಎಷ್ಟು ಸೊಕ್ಕಿದ್ದಿ ತಿಕ್ಕಿದು. ನಾವು ಹೋಗ್ಲಿ ಬಿಡು, ನಾವು ಬೇಡ ಆಗ್ಯಬೇಕಿಗೆ. ಆದ್ರೆ ತಂದಿ ಕೊಟ್ಟು ಮುಖ ಕೊಟ್ಟು ಮಾತಾಡೋದಿಲ್ಲ ಅಂದ್ರೆ ಎಷ್ಟು ಸೊಕ್ಕು. ನೀವು ಸುಮ್ಮನೆ ಇರ್ರಿ, ನಾವ್ಯಾಕೆ ಬ್ಯಾಡಾಗಿವಿ ಅಕ್ಕಗ? ಕಾಕ, ಮತ್ಯಾವಾಗ ಬರ್ತೀನಿ ನೀನು? ಇನ್ನೊಂದು ವಾರದೊಳಗೆ ಬರ್ತೇನವ, ಆಗ ಕರ್ಕೊಂಡು ಹೋಗ್ತೇನೆ ನನ್ನ ಮಗಳನ್ನ. ನೀವೇನು ಕರ್ಕೊಂಡು ಹೋಗೋದು ಬೇಡ, ಇಲ್ಲೇ ಇರಲಿ ಅಕ್ಕ. ಹೌದವ, ಆದ್ರೆ ನಿನ್ನಷ್ಟು ದೊಡ್ಡ ಮನಸ್ಸು ಬೇಕಲ್ವಾ ನನ್ನ ಮಗಳಿಗೆ? ಮತ್ತೆ ನಾನಿನ ಮಗಳಲ್ಲೇನ? ಗಿರಿಜಕ್ಕ ಒಬ್ಬಕ್ಕೇನ? ಹೌದವ, ನೀನು ನನ್ನ ಮಗಳ. ಆದ್ರೆ ನಿನ್ನ ಹಡ್ದಿಲ್ಲ ಅನ್ನೋದಷ್ಟ. ನೋಡು, ನಾನೀಗ ಊರಿಗೆ ಹೊಂಟು ನಿಂತೇನಿ. ನನ್ನ ಮಗಳಾದಾಕಿ ನನ್ನ ಮಾತಾಡ್ಸಕ್ಕೆ ಬರಬಾರ್ದು ಅಂದ್ರೆ ಇದಕ್ಕೇನಂತಿ ತಂಗಿ ನೀನು? ಇಲ್ಲ ಕಾಕ, ಬಚ್ಚಲ ಮನೆಗೆ ಎರ್ಕೊಳಕ್ ಹೋಗ್ಯಾಳಕ್ಕ. ನೀನು ಇವತ್ತೊಂದಿನ ಇರಬೇಕು, ನಾಳೆ ಹೋದ್ರೆ ಆಗೋದಿಲ್ಲ. ಇಲ್ವಾ, ಹೊಲ ಎಲ್ಲ ಹುಲ್ಲು ಗುಡ್ಬಿಟ್ಟವು. ಎಡಿ ಹೊಡೆಸ್ಬೇಕು, ಕಳೆ ತೆಗಿಸ್ಬೇಕು, ಆಳು ಒಂದು ಸಿಗಬಲ್ವು. ನಿನ್ನ ಗಂಡೇನು ಊರಾಗ ಎಲ್ಲರಿಗೂ ಬೇಕಾಗ್ಯಾನ. 100 ಆಳು ಹೊಂಡಂದ್ರು ಹೊಂಟು ಬಿಡ್ತಾವು. 1 ದಿವಸದಾಗ ಹೊಲ ಎಲ್ಲ ಸ್ವಚ್ಛ ಮಾಡಿಬಿಡ್ತಾರೆ. ನಿಮ್ಮದೇನವಾ ದೊಡ್ಡ ಕಮತ, ಸುತ್ತಲೂ 10 ಹಳ್ಳ್ಯಾಗ ಇಲ್ಲ ನಿಮ್ಮಂಗ ಕಮತ. ನಮ್ಮದು ಸಣ್ಣ ಕಮತವ. ನಾವು ಊರಾಗ ಇರ್ಲಿಕ್ಕಂದ್ರೆ ನಡಿಂಗಿಲ್ಲ ತಂಗಿ, ನಡಿದುಲ್ಲ. ಅಲ್ಲ ಕಾಕ, ಅಕ್ಕ ಜಳಕ ಮಾಡಿ ಬರೋ ಮಟನಾರ ಇರು, ಯಾಕೆ ಅವಸರ ಮಾಡ್ತಿದ್ದೆ ನೀನು? ಆತ್ವಾ ತಂಗಿ. ತಂಗಿ ರಾಧವ, ಅಲ್ಲೇ ನಾನು ದೊಡ್ಡ ಎಲೆಡಿಕೆ ಚೀಲ ಬಿಟ್ಟು ಬಂದೆ ನೋಡು, ತೊಗೊಂಬಾಟು ಎಲೆಡಿಕೆನಾರು ಹಾಕ್ಕೊಂತೀನಿ. ಹಾಂ ಆಯ್ತು ಆಯ್ತು ಕಾಕ, ತಗೊಂಡು ಬರ್ತೀನಿ. ತಂಗಿ ರುದ್ರವ್ವ, ಈ ಹುಡುಗಿ ಗುಣ ಎಷ್ಟು ದೊಡ್ಡದವ. ಆದ್ರೆ ನಿನ್ನ ಮನೆ ಮೊಮ್ಮಗಳಿಗೆ ಗಿರಿಜಾಗ ಅದಕ್ಕೇನು ಪಿಡಗ ಬಂದೈತೋ.
ಏನಾಗೈತಿ ಬೇಕಿಗೆ? ಏನು ತಿನ್ನಾಕ ಕಡಿಮೆನೋ ಉಣ್ಣಾಕ ಕಡಿಮೆನೋ? ಹಾ, ಮತ್ತೆಲ್ಲ ಹಿರಿತನ ಆಕೆ ಮಾಡ್ತಾಳ ಮಾವ. ನಾನು ಎರಡನೇ ಹೆಂಡತಿ ರಾಧ ಅಕ್ಕ ಅಕ್ಕ ಅಂತ ಬಿದ್ದು ಸಾಯ್ತಾಳ. ಆದ್ರೆ ಈಕಿ ಕೂಟನು ಸಿಡಕ ಹಾಯೋದು. ತಮ್ಮ, ಈ ಹುಡುಗಿ ಗುಣ ಅದಕ್ಕೆಂದು ಬರಬೇಕು. ಅಲ್ಲ, ನನ್ನ ಮಗಳು ಅಂತ ನಾ ಏನು ಮುಚ್ಕೊಳ್ಳೋದಲ್ಲ. ಇದು ಅಲ್ಲ ಅಂದ್ರೆ ಅಲ್ಲಪ್ಪ. ರೀ ರೀ ನನ್ನ ಮಗ ರಾಜ ಹೆಂಗಂಗೋ ಮಾಡಕತ್ತೈತಿ. ಡಾಕ್ಟ್ರ್ ಬೇಗ ಫೋನ್ ಮಾಡ್ರಿ ಡಾಕ್ಟ್ರಿಗೆ. ಇಲ್ಲಿ ಕರ್ಕೊಂಡ್ರ ಬಾ ನೋಡೋಣ. ನೀನ್ ಯಾಕಷ್ಟು ಗಾಬರಿ ಹಾಕಿದಿ? ಅದೇನಾರು ತಿಂದಿದ್ದಿತ್ತು, ಹೊಟ್ಟಿಗಿಟ್ಟು ನೂಸ ಕತ್ತಿದ್ದಿತ್ತು, ಅದಕ್ಕೆ ಹಂಗೆ ಮಾಡ್ತೈತಿ. ಕರ್ಕೊಂಬಾ. ಅಯ್ಯೋ ದೇವರ, ಏನಾತಪ್ಪ ನನ್ನ ಮೊಮ್ಮಗ? ಶಿವರಾಜು, ಹೋಗು ಲಗುನ ಡಾಕ್ಟರ್ನ ಕರ್ಕೊಂಡು ಬರೋಕು. ಪಾಯಪ್ಪ, ಹೋಗು ಡಾಕ್ಟರ್ನ ಕರ್ಕೊಂಡು ಬಾ. ಆಯ್ತು ಮಾ, ನಾ ಕರ್ಕೊಂಡು ಬರ್ತೀನಿ. ಇಲ್ಲೇ ನಮ್ಮ ಮನೆ ಹತ್ತಿರ ಅದಾರ ಡಾಕ್ಟರ್. ಎಣ್ಣ, ಮಗು ವಾಂತಿ ಮಾಡ್ಕೊಳಕತ್ತೈತಿ. ಶಿವರಾಜ ಡಾಕ್ಟರ್ನ ಕರೆಯಕ್ಕೆ ಹೋದ. ರಾಧಾ, ಏನಾಗೈತಿ ರಾಜಗ? ರಾಜ ಯಾಕಪ್ಪ, ಯಾಕೆ ಹಿಂಗೆ ಮಾಡಕತ್ತೀಯಪ್ಪ? ಯಾಕೆ ಹಿಂಗೆ ಮಾಡಕತ್ತಿ? ಡಾಕ್ಟರ್, ಬರ್ರಿ ನೋಡ್ಬೇಡಿ ನನ್ನ ಮಗಳು, ನೋಡ್ಬೇಡಿ. ದೊಡ್ಡಮ್ಮ, ರಾಜ, ಸಂಕಟ. ರಾಜ, ದೊಡ್ಡಮ್ಮ, ರಾಜ, ಇಲ್ಲೇ ಅದಾಳ ನಿಮ್ಮಮ್ಮ. ಗಿರ್ಜಕ್ಕ, ಕಮಲ, ಮಗು ಹಿಂಗ್ಯಾಕೆ ಮಾಡಕತ್ತೈತಿ? ಏನಾಯ್ತು ನನ್ನ ಮಗ್ಗ? ನನಗೇನು ಗೊತ್ತಮ್ಮ, ನಾನು ಜಳಕ ಮಾಡಕ್ ಹೋಗಿದ್ದೆ. ಕಮಲ, ನನ್ನ ಮಗ ಯಾಕೆ ಹಿಂಗೆ ಮಾಡಕತ್ತೈತಿ? ಡಾಕ್ಟರ ನೋಡ್ರಿ. ಡಾಕ್ಟರ, ಅವ್ವ, ದೊಡ್ಡಮ್ಮ ಬೇಕು ನನಗ. ನೀನು ಬೇಡ. ಇಲ್ಲಿ ಅದಾಳಪ್ಪ ನಿನ್ ದೊಡ್ಡಮ್ಮ. ರಾಜ, ಯಾಕಪ್ಪ ಹಿಂಗ್ಯಾಕೆ ಮಾಡಾಕತ್ತೀರಿ? ಡಾಕ್ಟರ, ಯಾಕೆ ನನ್ನ ಮಗ ಹಿಂಗೆ ಮಾಡಕತ್ತಿದ್ದಿ? ಏನಾಗಿತ್ತು ನನ್ನ ಮಗ್ಗ? ಸ್ವಲ್ಪ ಬಿಸಿನೀರು ತಗೊಂಬರ್ರಿ. ಶಿವರಾಜ, ಈ ಮಗು ಏನೋ ತಿಂದೈತಿ, ವಾಂತಿ ಆಗ್ಬೇಕೀಗ. ಅಂದ್ರೆ ಈಗ ಮಗು ಬದುಕತ್ತ. ಡಾಕ್ಟರ, ನನ್ನ ಮಗು ಏನ್ ತಿಂದೈತಿ ನೋಡಿ ಡಾಕ್ಟರ. ರಾಜ ಏನ್ ತಿಂದಿಯಪ್ಪ? ರಾಜ, ಅಪ್ಪ, ನನಗ ಸಂಕಟ ಆಗತ್ತೈತಿ. ದೊಡ್ಡಮ್ಮ, ಕಮಲಕ್ಕ ಏನತ್ತಪ್ಪ? ಕೂಡಿ ನನಗೇನೋ ತಿನ್ಸಿದ್ರು. ಅದಕ್ಕ ನನಗ ಏನತ್ತಪ್ಪ? ಸಂಕಟ ಆಗಕತ್ತೈತಿ. ಗಿರ್ಜಾ, ಕಮಲ, ಏನು ತಿನ್ನಿಸಿದ್ರಿ ನನ್ನ ಮಗ್ಗ? ಬಾಯ್ ಬಿಡ್ರಿ. ಡಾಕ್ಟ್ರ, ನನ್ನ ಮಗ ಏನು ತಿಂದೈತಿ ನೋಡ್ರಿ. ಡಾಕ್ಟ್ರ, ನಿಮ್ಮ ಕಾಲಿಗೆ ಬೀಳ್ತಾನೆ. ನನ್ನ ಮಗನ ಬದುಕಿಸ್ರಿ. ಸಾರಿ ಶಿವರಾಜ, ನಿನ್ನ ಮಗನ ದೇಹದಲ್ಲೆಲ್ಲ ವಿಷ ಬೆರೆತು ಬಿಟ್ಟಿದೆ. ಈ ಮಗು ಅಂದ್ರೆ ಡಾಕ್ಟ್ರ, ಈ ಮಗು ಬದುಕದಿಲ್ಲ. ರಾಜ, ನನ್ ರಾಜ. ಏನಾಯ್ತು ನನ್ನ ಮಕ್ಕ ಏನಾಯ್ತು? ಅವ್ವ, ಅಪ್ಪ, ಅಮ್ಮ, ದೊಡ್ಡಮ್ಮ ಸಂಕಟ ಆಗಕತ್ತಿದ್ದೆ. ನಾ ಸಾಯ್ತೀನಿ. ಅನಿಬಾರ್ದಪ್ಪ, ಹಂಗ ಅನಿಬಾರ್ದ ಮಗನ. ದೊಡ್ಡಮ್ಮ, ದೂರ ಹೋದೇನೋ ಮಗನೇ. ನಾ ಬಂದು ಹೊತ್ನ್ಯಾಗನ ಹಿಂಗಾಗ್ಬೇಕ? ಗಿರಿಜಾ, ಕಮಲ, ಏನ್ ಮಾಡಿದ್ರೆ ನನ್ನ ಮೊಮ್ಮಗನ್ನ? ಏನ್ ಮಾಡಿದ್ರೆ? ಇವ್ರ ಹಂಗ ಬಾಯಿ ಬಿಡೋದಿಲ್ಲ. ಇವ್ರಿಬ್ಬರನ್ನು ತಗೊಂಡಾನ ಜೈಲಿಗೆ ಹೊಕ್ಕನಿ. ಕಮಲ, ಡಾಕ್ಟರ್ ಹೇಳಿದ್ರು ಮಗುವಿನ ದೇಹದೊಳಗೆ ವಿಷ ಹೋಗಿದೆ ಅಂತ. ನೀನು ಬಾಯಿ ಬಿಡ್ಲಿಲ್ಲ, ನಿನ್ನ ಇಲ್ಲೇ ಕೊಲ್ತನಿ. ಬಿಡ್ರಿ, ಹೇಳ್ತೀನಿ ಬಿಡ್ರಿ. ಹೌದ್ರಿ, ನಾನ ವಿಷ ಹಾಕದಕ್ಕಿ. ಗಿರ್ಜಕ್ಕ ಹೇಳಿದ್ಲು, ಈ ಪಾಪ್ಗೇಡಿ ವಿಷ ಕೊಟ್ಲು. ನನ್ನ ಮಗನ ಮೇಲೆ ಆಣೆ ಮಾಡಿಸ್ಕೊಂಡ್ಲು.
10 ತೊಲೆ ಬಂಗಾರ ಕೊಡ್ತೀನಿ ಅಂದ್ಲು. ಯಪ್ಪ, ನಾನು ಬಂಗಾರಕ್ಕೆ ಆಸೆ ಮಾಡ್ಲಿಲ್ರಿ ಯಪ್ಪ. ನನ್ನ ಕಾಲು ಹಿಡ್ಕೊಂಡ್ಲು, ಅದಕ್ಕೆ ಕಟ್ಟಿಗೆ ಬಿದ್ದು ಮಗನ ಕೊಂದೆ. ಗಿರಿಜಾ, ಗಿರಿಜಾ, ನನ್ನ ಗಿರಿಜಾ, ಶಿವನ ಹೆಂಡತಿ ಗಿರಿಜಾ. ಸೇಡು ನಿನ್ನದಾಯಿತು, ಮಗು ನನ್ನದಾಯಿತು. ಕಮಲ, ದುರಾಶೆ ನಿನ್ನದಾಯಿತು, ನನ್ನ ಕಂದಮ್ಮ ಹೋಯಿತು. ಅಯ್ಯೋ ದೇವ್ರೇ, ನನ್ನ ಕಂದಮ್ಮ ಹೋಯಿತು. ಅಕ್ಕ, ಈಗ ನಿನ್ನ ಹಠ ತೀರ್ತೇನಕ್ಕ. ನನ್ನ ಮಗುವಿನ ಮೇಲೆ ಇತ್ತೇನಕ್ಕ ನಿನ್ನ ಸೇಡು. ಈ ಕಂದಮ್ಮ ನಿನಗೇನು ಮಾಡಿತ್ತು? ವಿಷ ಕೊಟ್ಟು ಕೊಲ್ಲುವಂಥದ್ದು. ನಿನ್ನ ಹಠ, ನಿನ್ನ ಮತ್ಸರ ನನ್ನ ಮೇಲೆ ತೀರಿಸಿಕೊಳ್ಳಬೇಕಿತ್ತು ನೀನು. ಇಲ್ಲ ರಾಧ, ಈ ನನ್ನ ಮೊಮ್ಮಗನ ಹಣದ ಕೂಡ ಇವರಿಬ್ಬರು ಹಣನ ಹೋಗಿಬೇಕು. ಅಂದ್ರ ನನ್ನ ಮನಸ್ಸಿಗೆ ಸಮಾಧಾನ ಆಕತಿ. ಇವರು ಮನುಷ್ಯರಲ್ಲ, ಮನುಷ್ಯರಲ್ಲ, ರಾಕ್ಷಸರು, ರಾಕ್ಷಸರು, ರಾಕ್ಷಸರು. ಯಪ್ಪ, ಇವರು ರಾಕ್ಷಸರು. ಹೌದಣ್ಣ, ಹೌದು. ನೀ ಹೇಳ್ದಂಗ ಇವರಿಬ್ರು ಬದುಕಬಾರ್ದು, ಬದುಕೊಡ್ದು. ಕಾಕ, ಕಾಕ, ಇವರಿಬ್ಬರನ್ನು ಕೊಂದ್ರ ಸತ್ತು ಹೋದ ನನ್ನ ಮಗ ತಿರುಗಿ ಬರ್ತೈತಿ. ಹಂಗಿದ್ರೆ ಇವರಿಬ್ಬರನ್ನು ಕೊಂದ್ಬಿಡ್ರಿ. ಬೇಡ, ಅವ್ರಿಗೇನೂ ಮಾಡಬೇಡ್ರಿ. ನನ್ನ ಬಗ್ಗೆ ವಿಷ ಕೊಟ್ಟು ಕೊಲ್ಲೋದ್ರಿಂದ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಸಾಕು. ಅದು ಸತ್ತು ಸ್ವರ್ಗ ಸೇರೋ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಕ್ಕಂಗ. ಗಿರಿಜಕ್ಕ, ಇನ್ಮೇಲ ನಮ್ಮೆಲ್ಲರ ಕೂಟ ಚಂದಾಗಿ ಹೊಂದ್ಕೊಂಡು ಹೋಗ್ಯ. ಹೇಳಕ್ಕ, ಹೇಳು. ಕಾಕ, ಕಾಕ, ನನ್ನ ಮಗ್ಗ ನಾನು ಉಣಿಸಕ್ ಹೋದ್ರೆ ನೀ ಬೇಡ, ನನಗ ದೊಡ್ಡಮ್ಮ ಉಣಿಸ್ಬೇಕು ಅಂದ್ರ ನನಗೆ ಹೊಟ್ಟೆ ತುಂಬತೈತಿ ಅಂತಿತ್ತು ನನ್ನ ಕೂಸು. ರಾಜ, ರಾಜ, ಈಗ ನಿನಗ ನಿನ್ ದೊಡ್ಡಮ್ಮ ಉಣಿಸ್ಲಿಲ್ಲ. ಪಾಪ, ನಿನಗ ವಿಷ ಉಣಿಸ್ಲಿಲ್ಲ, ಆಕಿ ಅಮೃತ ಉಣಿಸ್ಯಾಳ. ಅದಕ್ಕ ನಿನ್ನ ಹೊಟ್ಟೆ ತುಂಬೈತಿ, ಜೋರ್ ನಿದ್ದೆ ಹತ್ತೈತಿ. ಮತ್ತೆ ನೀನ್ ನಿದ್ದೆಯಿಂದ ಎದ್ದು ಕೂಡಲೇ ಉಣಿಸ್ತಾಳ ದೊಡ್ಡಮ್ಮ. ಅಮೃತ ಅಲ್ಲ, ವಿಷಾನ. ಮಾತುಗೊಮ್ಮೆ ದೊಡ್ಡಮ್ಮ ಬೇಕು, ದೊಡ್ಡಮ್ಮ ಬೇಕು ಅಂತಿದ್ದಿಲ್ಲ. ಇನ್ನು ಯಾವ ದೊಡ್ಡಮ್ಮನ ಕರೀತಿದೆ? ಯಾವ ದೊಡ್ಡಮ್ಮನ ಕರೀತೀಯೋ ನನ್ನ ಕಂದ? ಅಕ್ಕ, 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 ನನ್ನ ಮಗನ ಹೊತ್ತುಗೋ, ಕುಣಿತಗೆ ನಡಿ. ನಿನ್ನ ಕೈಯಾರೆ ವಿಷ ಕೊಟ್ಟು ಕೊಂದಿದಿ. ನಿನ್ನ ಕೈಯಾರೆ ಮಣ್ಣು ಬಾಡಿಬಿಡು ನನ್ನ ಮಗ್ಗ. ಅಂದ್ರ ಅದು ದೊಡ್ಡಮ್ಮ ಅಂದದ ಋಣ ಮುಟ್ಟತೈತಿ. ಸ್ಮಶಾನ ಮಠ ನಾವ್ಯಾರು ಬರೋದು ಬೇಡ. ನಿನ್ನ ಕೈಯಾರೆ ಉಣಿಸಿ ದೊಡ್ಡದು ಮಾಡಿದಿ. ನಿನ್ನ ಕೈಯಾರೆ ಮಣ್ಣು ಹಾಕಿ ಅದರ ಋಣ ಮುಟ್ಟಿಸ್ಬಿಡು. ಹೋಗಕ್ಕ, ಹೋಗೋ. ಮಣ್ಣಾಗಿಡಕ್ಕ ನನ್ನ ಅಕ್ಕನ ಹೋಗ್ಲಿ. ಏನ್ ನೋಡ್ಕೊಂತ ನಿಂತಿ ಅಕ್ಕ? ಇನ್ನೂ ನಿನಗೆ ಸೇಡೈತೇನ? ಎದ್ರ ಕುಣಿ ಹತ್ರ ಹೊಕ್ಕೆಲ್ಲ ಒಂದು ದೊಡ್ಡ ಕುಡುಗೋಲೊಯ್ಯಿ. ನಿನ್ನ ಮನಸ್ಸು ತೃಪ್ತಿ ಆಗುವಂಗ ನನ್ನ ಮಗನ್ನ ತುಂಡು ಮಾಡಿ ಮಣ್ಣಾಗ ತೊರಕ್ಕೆ ಬಿಡು. ಅಂದ್ರ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಹೌದಕ್ಕ, ಅಂದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಏನ್ರಿ ನೀವ್ಯಾಕೆ ಹಿಂಗರಿತೀರಿ? ಮಾತಿಗೂ ಹೇಳ್ತಿದ್ರಲ್ಲ, ಮಗನ್ನ ಅವ್ರ ದೊಡ್ಡಮ್ಮನ ಕೈಯಾಗ ಕೊಡು ಅಂತ. ಈಗ ಅವ್ರ ದೊಡ್ಡಮ್ಮನ ಕೈಲನ ವಿಷ ಕುಡಿದು ಸತ್ತಲ್ರಿ ನನ್ನ ಮಗು. ಮುಂದ ನನಗ ಹುಟ್ಟಿದ ಮಗನ್ನ ಹಿಂಗ ಮಾಡ್ಬೇಕಂತಾನ
ನಿಮ್ಮ ಕೂಟ ನನಗೆ ಕೈ ಹಿಡಿಸಿದ್ಲೇನ್ರಿ ನನ್ನಕ್ಕ. ಎಂದು ನಿಮ್ಮ ಕೂಟ ಈ ಮನೆ ಬಾಳೆ ಮಾಡಕ್ ಬಂದು ಆವಾಗ್ಲಿಂದ ನನ್ನ ಮೇಲೆ ವಿಷಾಕಾರಕ್ಕೆ ಹತ್ತಿದ್ದಿಲ್ರಿ ಈಕಿ. ನಾ ನಿಮ್ಮ ಮುಂದೆ ಹೇಳ್ತಿದ್ದಿಲ್ಲ, ಎಲ್ಲ ಮುಚ್ಕೊಂತಿದ್ದೆ. ಅದು ಮಗನಿಂದ ಅಂತ್ಯ ಆಗೋದಿದ್ದಂತ ಕಾಣುತ್ತೆ. ಅದಕ್ಕೆ ನನ್ನ ಮಗ ಬಲಿ ಪಶು ಆಯಿತು, ತೀರಿತು. ಅಲ್ಲ, ಎಲ್ಲರೂ ಏನ್ ನೋಡ್ಕೊಂತ ನಿಂತೀರಿ? ನನ್ನ ಮಗನ ಮಣ್ಣಿಗೆ ಏರ್ಪಾಟ್ ಮಾಡ್ರಿ. ಮಣ್ಣಾಗಿಟ್ಟು ಮನೆಗೆ ಬರೋನು, ಮುಂದಿನ ನಮ್ಮ ದಾರಿ ನೋಡ್ಕೊಳ್ಳೋನು. ಏನ್ರಿ ಏನ್ರಿ? ಅಕ್ಕ 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 ಎಲ್ಲಿ ಹೋದ್ಲು? ರಾಜ ಹೇಳಪ್ಪ, ನಿನ್ನ ಮಣ್ಣಾಗಿಟ್ಟು ಬರ್ತೀವಿ. ಹೇಳು ಮಗನೇ, ಹೇಳೋ. ಯಾಕಪ್ಪ? ಹೇಳೋ ಹೇಳೋ, ನಿನ್ನ ಮಣ್ಣಾಗಿಟ್ಟು ಬರ್ತೀವೋ, ನಾವು ಮಣ್ಣಾಗಿಟ್ಟು ಬರ್ತೀವೋ. ರಾಧಾ ರಾಧಾ, ಯಾಕೆ ಹುಚ್ಚಿ ಹೆಂಗ ಬಡಬಡಿಸ್ತಿ? ನಮ್ಮಿಬ್ಬರು ಪ್ರೀತಿ ನೋಡಿ ಆ ದೇವರ ಮನಸ್ಸಿಗೆ ಬರಲಿಲ್ಲ. ಮುತ್ತಿನಂತ ಮಗನು ಕೊಟ್ಟ, ಮತ್ತೆ ನನ್ನ ಸಂಸಾರದಾಗ ಬೆಂಕಿ ಇಟ್ಟ. ಅವಾಗ ಯಾವ ಆಟ ಆಡಿಸಿದ್ರೆ ನೆಮ್ಮದಿ ಸಿಗ್ತೈತೆ ಅಂತ ವಿಚಾರ ಮಾಡಕತ್ತೇನಿ. ನಿನ್ನ ಅಕ್ಕ ಗಿರಿಜಾ ಆಕೆ ಮಾಡಿ ನಂದ್ರೆ ಆಕೆ ಹೆಚ್ಚಲ್ಲ. ದೇವರು ಆಕೆ ಕೈಲೇ ಮಾಡಾಕಚ್ಚಿದ. ನನ್ನ ಮಗು ಸಾಯ್ಬೇಕಾಗಿತ್ತು, ಅದಕ್ಕಾಕಿ ರಾಕ್ಷಸಿ ಆಗಬೇಕಾಗಿತ್ತು. ಆಕೆಗೆ ಸೇಡು ತುಂಬಿಕೊಂಡಿತ್ತು ಅಂದ್ರೆ ನಿನ್ನ ಮೇಲೇರ ನನ್ನ ಮೇಲೇರ ಸಾಧಿಸಬೇಕಾಗಿತ್ತು. ಒಂದು ಅಡಿಗೆ ಮಾಡೋ ಆಳಿನ ಕೈಲಿ ವಿಷ ಕೊಟ್ಟು ಕೊಲ್ಲಿಸ್ಬೇಕಾದ್ರೆ ಆಕೆ ಮನಸ್ಸು ಎಷ್ಟು ಕಲ್ಲಾಗಿರ್ಬೇಕು ಅಂತ. ಮಾವ ನೋಡಿದೇನಪ್ಪ ನಿನ್ನ ಮಗಳು ಮಾಡಿತ್ತು. ರಕ್ತ ಸಂಬಂಧ ಬೆಳೆಸಬೇಕು ಅಂತ ಸೋದರಳ್ಯಾಗ ನನ್ನ ಮಗಳನ್ನ ಕೊಡ್ತೀನಿ, ಸೋದರಳ್ಯಾಗ ನನ್ನ ಮಗಳನ್ನ ಕೊಡ್ತೀನಿ ಅಂತ ನೀ ಹಠ ಹಿಡಿದಿ. ನನ್ನ ಒಡ ಹುಟ್ಟಿದ ಅಕ್ಕ, ಹೌದ್ರಿ, ನನ್ನ ಮಗಳನ್ನ ನಾನು ತಮಗ ಕೊಡೋದು ಅಂದ್ರೆ ತವ್ರ ಮನೆ ಸಂಬಂಧ ದೂರ ಆಗೋದಿಲ್ಲ ಅಂತ ನನ್ನ ಅಕ್ಕ ಬಡ್ಕೊಂಡ್ಲು. ಅಕ್ಕ ಮಾವನ ಮಾತು ಮೀರಬಾರ್ದು ಅಂತ ನಾವು ಒಪ್ಕೊಂಡೆ. ನಿನ್ನ ಮಗಳನ್ನ ಮದುವೆ ಆಗಕ್ಕ ನಿನ್ನ ಮಗಳು ರಕ್ತ ಸಂಬಂಧ ಬೆಳೆಸಲಿಲ್ಲ ಮಾವ, ಬೆಳೆಸಲಿಲ್ಲ. ನನ್ನ ವಂಶಕ್ಕೆ ಹುಟ್ಟಿದ ಮಗನ ರಕ್ತ ಘಟ 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 ಕುಡಿದು ಬಿಟ್ಲು. ಆಕೆ ಸಮಾಧಾನ ಪಟ್ಕೊಂಡು ಬಿಟ್ಲು. ಇಲ್ಲಿಗೆ ಬಂತು ನೋಡು ಮಾವ ನಿನ್ನ ಮಗಳ ಚರಿತ್ರೆ. ಮಾವ, ನಿನ್ನ ಮಗಳು ನನ್ನ ಬಲಿ ತಗೊಂಡ್ಲು, ನನ್ನ ಮಗನ ಬಲಿ ತಗೊಂಡ್ಲು. ನನ್ನ ಮಗಳಾದರೂ ಚಿಂತಿಲ್ಲ. ಅಂಥ ರಾಕ್ಷಸಿ ಹೆಣ್ಣು ನಿನ್ನಂಥವನ ಹೆಂಡತಿ ಆಗಬಾರ್ದಾಗಿತ್ತು ತಮ್ಮ, ಆಗಬಾರ್ದಾಗಿತ್ತು. ಇಂಥ ಹೆಣ್ಣು ನಮ್ಮ ವಂಶದಿಯಾಗಿ ಹೆಂಗು ಹುಡುತ್ಯೋ ಹೆಂಗೋ ದೇವರ ಬಲ್ಲಪ್ಪ ಯಪ್ಪ, ದೇವರ ಬಲ್ಲ. ಅದು ಆ ದೇವರಿಗೆ ಗೊತ್ತು ಮಾವ. ಇದರಲ್ಲಿ ನಿನ್ನ ದೋಷಿದೇನೋ, ಏನು ನನ್ನ ಅಕ್ಕನ ದೋಷಿದೇನೋ, ಏನು ನನ್ನ ತಾಯಿ ದೋಷಿದೇನೋ, ಏನು ನಾನೀಕಿನ ಕೈ ಹಿಡಿದಿಂದ ನನ್ನ ದೋಷಿದೇನೋ ಯಾರಿಗೆ ಗೊತ್ತು. ಅಂತೂ ನನ್ನ ಮಗ ಈಕೆ ಕೈಯಾಗ ಸಾಯಬೇಕಾಗಿತ್ತು, ವಿಷ ಕುಡಿದು ಸತ್ತು ತೀರ್ತು. ಇದು ಒಂದೇ ದೋಷ ಅಂತ ನಾ ತಿಳ್ಕೊಂತೀನಿ. ರಾಧಾ, ನಡಿ, ಮಗನ ಮಣ್ಣಾಗಿಟ್ಟು ಈ ಎಲ್ಲ ಆಸ್ತಿ ನಿಮ್ಮ ಅಕ್ಕಗ ಗಿರಿಜಾಗ ಬರ್ಕೊಟ್ಟು ನಾವೆಲ್ಲಾರ ತೊಡ್ಕೊತೀನಿ. ನಡಿ ನಡಿ, ಹೋಗೋಣ, ನಡಿ ಹೋಗೋಣ್ರಿ, ಹೋಗೋನು. ಮಗುನ ಮಣ್ಣಾರ ಮಾಡ್ರಿ. ಎದುರಿಗೆ ಮಗನ ಹೆಣ ಇಟ್ಟುಕೊಂಡು ಎಲ್ಲಿ ಹೋಗ್ತೀರಿ ನೀವು? ಎಲ್ಲಿ ಹೋಗ್ತೀರಿ ಅಂತ? ಹೌದಲ್ಲ, ನನ್ನ ಮಗ ರಾಜ ಮಕ್ಕೊಂಡೈತಲ್ಲ. ರಾಜ ನನ್ನ ಮಗ ನಿದ್ದೆತ್ತಿತಿ. ಏನು ತಮ್ಮ ಹೇಳ, ನಿಮ್ಮವ್ವನ್ನ ನಿಮ್ಮಪ್ಪನ ಹೆದರ್ಸ್ಬೇಕು ಅಂತ ಮಲ್ಕೊಂಡು ಏನ ಹೇಳಪ್ಪ. ಸಾಲಿ ಹೊತ್ತಕತಿ ಹೇಳೋ. ನೋಡು, ಅಲ್ಲೇ ನಿನ್ನ ಗೆಳೆಯರು ಎಲ್ಲರೂ ಬಂದಾರ. ರಾಜನ ಕರ್ಕೊಂಡು ಹೋಗ್ಬೇಕು ಅಂತ ಸಾಲಿಗೆ ಹೇಳೋ, ಹೋಗ್ಯಾಳ. ನನ್ನ ಮಗ ಮಾತಾಡುವಲ್ಲ. ರಾಧಾ, ನನ್ನ ಮಗ ಯಾಕೆ ಮಾತಾಡುವಲ್ಲ? ಏನಾಗಿತ್ತು ನಿಮಗ? ಯಾಕೆ ಹಿಂಗೆ ಮಾತಾಡಕತ್ತೀರಿ ನೀವು? ಶಿವರಾಜ, ಯಾಕೆ ಹಿಂಗೆ ಮಾತಾಡಕತ್ತಿಪ್ಪ? ಯಾಕೆ ಹಿಂಗೆ ಮಾತಾಡಕತ್ತಿದ್ಯೋ? ಯಾಕೆ ಹಿಂಗೆ ಮಾತಾಡಕತ್ತಿದಿ?
ನಾ ಏನು ಮಾತಾಡಕತ್ತೀನಿ? ಈಕಿಗೆ ಬಾಯಿ ಮಾಡಬೇಡ ಅಂತ ಹೇಳಕತ್ತೀನಿ. ರೀ ಏನ್ರಿ ಮಗು ಎಲ್ಲೈತಿ? ಎಲ್ಲೈತಿ ಮಗು? ನಿದ್ದೆ ಮಾಡಕ್ಕತ್ತಿಲ್ರಿ ನನ್ನ ಮಗ, ನಿದ್ದೆ ಮಾಡಕ್ಕತ್ತಿಲ್ಲ. ಅವ್ರ ದೊಡ್ಡಮ್ಮನ ಕೈಲಿ ವಿಷ ಕುಡಿದು ಸತ್ತೈತ್ರಿ, ಸತ್ತೈತೆ. ಸತ್ತ ಮಗನ ನೋಡಿ ನೋಡಿ ನಿಮಗ ದಿಕ್ಕ ತಿಳಿದಂಗಾಗಿ ಏನೇನೋ ಬಡಬಡಸಕತ್ತೀರಿ ನೀವು. ನಿಮಗ ತಿಳಿಯವಲ್ದು ನಿಮ್ಮ ಮಾತು. ಹೌದಲ್ಲ, ನನ್ನ ಮಗ ಸತ್ತೈತಲ್ಲ, ರಾಜ ಸತ್ತೈತಲ್ಲ. ಹಾ ಹೌದು, ನಡ್ರಿ ಹೋಗೋಣ. ನಡ್ರಿಪ್ಪ, ಮಣ್ಣಾಗಿಟ್ಟು ಮನೆಗೆ ಬರ್ತೇನೆ. ನಡ್ರಿ ನಡ್ರಿ ನಡ್ರಿ, ಮಣ್ಣಾಗಿಟ್ಟು ಮನೆಗೆ ಬರ್ತೇನೆ. ನಡ್ರಿ ನನ್ನ ಮಗನ್ನ. ಅವ ಹೇಳಂಗಿಲ್ರಿ, ಅವ ಹೇಳಂಗಿಲ್ಲ. ಸತ್ತ ಮಗುನ ನೀವ ಎತ್ತುಕೊಳ್ರಿ, ನೀವ ಎತ್ತುಕೊಳ್ರಿ. ಹೌದಲ್ಲ, ನನ್ನ ರಾಜ, ನನ್ನ ರಾಜನ್ನ ಎತ್ಕೊಳ್ಳಿ. ನಡಿಪ್ಪ, ನಡಿ, ಎತ್ಕೊಂತ ನಡಿ. ನಡಿ, ಹಾ ಬಾ, ಎತ್ಕೊಂತ ಬಾ. ಅಪ್ಪರ, ಶಿವರಾಜಪ್ಪರ, ಏನು ಗಿರಿಜಕ್ಕಾರು, ಏನು ಅವರ ಏನು ಕಮಲವ? ಗಿರಿಜವ್ವರು ಏನಾಯ್ತೆ? ನಿಮ್ ಹಿತ್ತಲ್ದಾಗಿನ ಬಾವಿ ಹಾರ್ಕೊಂಡ್ಬಿಟ್ರಿ. ಒಂದು ಕೆಟ್ಟ ವಸ್ತು ನಾಶವಾಯಿತು. ಆಕೆಗೆ ಪ್ರಾಯಶ್ಚಿತ್ತ ಆತು ಅಂತ ಕಾಣುತ್ತ ದೇವರ ಆಕೆಗೆ ಶಿಕ್ಷಾ ಕೊಟ್ಟ ತೀರ್ಥ. ಸತ್ತದ್ದು ಭಾಳ ಚಲೋ ಆತು, ಭಾಳ ಚಲೋ ಆತ ಅಂದ್ಯಾ. ಬೇಳಿ, ನನ್ನ ಮೊಮ್ಮಗಳಾದ್ರೂ ಚಿಂತೆ ಇಲ್ಲ. ದೊಡ್ಡದೊಂದು ಕಲ್ಲು ತಗೊಂಡು ಮೇಲಿದ್ದು ಹೋಗಿರಿ. ಸತ್ತಾಳ ಇಲ್ಲೋ ನೋಡ್ರಿ ರಂಡಿ. ನನ್ನ ಮೊಮ್ಮಗನ ಕುಣಿಯಾಗ ಆಕಿ ಇನ್ನೂ ಹೋಗದು ಬಿಡೋದು. ಏನ್ ಮಾತಾಡ್ತೀರಿ ಅತ್ತೆ? ಅಕ್ಕ ಸತ್ರ ನನ್ನ ಮಗ ಬದುಕಿ ಬರ್ತಾನೇನು? ಏನ್ರಿ ನೋಡು, ಹೋಗ್ರಿ. ಕಾಕ ನೀನಾರು ಹೋಗು, ಅತ್ತಿ ನೀವಾರು ಹೋಗ್ರಿ. ಉಳಿ ಹಂಗದ್ರೆ ಉಳಿಸ್ಕೊಳ್ರಿ. ಒಂದು ಜೀವಕ್ಕೆ ಎರಡು ಜೀವ ಯಾಕೆ ಹೋಗ್ಬೇಕು? ಹೋಗ್ರಿ. ಇವ್ವ, ಓಣ್ಯಾಗಿನ ಜನರ ಕರೀರಿ, ಬಾವಿಯಾಗಿನ ಹೆಣ ತೆಗಿಲಿ, ಎರಡೂ ಕೂಡಿ ಮಣ್ಣು ಮಾಡಲು. ತಮ್ಮ, ಅದು ಹೆಂಗಿದ್ರು ಹಾಳ ಭಾವಿ. ಅದ್ರಾಗ ಇನ್ನಷ್ಟು ಕಲ್ಲು ಮಣ್ಣು ಒಗದು ಬಿಡೋಣ. ಹೆಣ ಪತ್ತೆ ಇಲ್ದಂಗೆ ಹೋಗ್ಲಿ ಹಾಳಾಗಿ. ಏನ್ ಮಾತಾಡ್ತೀರಿ ನೀವು? ಏನ್ರಿ, ನಡ್ರಿ ಹೋಗೋಣ. ಮೊದಲು ಈ ಮಗನ ಮಣ್ಣು ಮಾಡಿ ಬರೋನು, ಆಮೇಲೆ ಅಕ್ಕನ ಹೆಣ ತೆಗಿಯೋನು. ಹೌದ್ರಪ್ಪ, ರಾಧಾ ಹೇಳಿದಂಗ ಅಷ್ಟ ಮಾಡು. ನಡ್ರಿಪ್ಪ, ನಡ್ರಿ ಹೋಗೋಣ. ನಡ್ರಿ ಅಣ್ಣ, ನನ್ನ ಮೊಮ್ಮಗನ ಹೊತ್ಕೋ. ರಾಜ ರಾಜ ರಾಜ. ನಡ್ರಿ, ಮಗುನ ಮಣ್ಣು ಮಾಡಿ ಆಮೇಲೆ. ಯಪ್ಪ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟೇನೋ ಮಗನ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟೇನಪ್ಪ. ದೊಡ್ಡಮ್ಮನ ನೆನೆಸ್ತಿದ್ಯಲ್ಲೋ ಮಗನ, ದೊಡ್ಡಮ್ಮನ ಮೇಲೆ ಜೀವ ಇದ್ದಲ್ಲೋ ರಾಜ. ನನ್ನ ಮಗ ಬರ್ತಾನ. ಒಂದು ತುತ್ತು ಮಾಡಿಸ್ಲಿಲ್ಲ ನಿನಗೆ ನಾನು. ಯಪ್ಪ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟೇನೋ. ಮುಗೀತು ನಡ್ರಿ, ಅವನ್ ಅಷ್ಟಿತ್ತು ಅಷ್ಟು ಮುಗೀತು. ಯಾಕೆ ನೀವು ಹೇಳ್ತೀರಿ? ನಡ್ರಿ 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 ಹೋಗೋಣ.